हरिगान गाओ, हरिगान गाओ, हरि नाम प्यारा, हरि नाम प्यारा, सबका सहारा, सबका सहारा, हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಆಚಾರ್ಯ ಗುರು ಅಮರ ದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗಣ. ನಮಸ್ಕಾರ ಪ್ರವೀಣ್, ಎಲ್ಲರಿಗೂ ನಮಸ್ಕಾರ. ವಿಲ್ ಪ್ರೊಸೀಡ್. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಝೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಿದರೂ ಸಹ ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ನೀವು ಚಾಟ್ ಅಲ್ಲಿ ಟೈಪ್ ಮಾಡಿ ಪ್ರಶ್ನೆಯನ್ನು ಕಳಿಸಿದರೂ ಸಹ ಅಣ್ಣನವರಿಗೆ ಓದಿ ಕೇಳಲಾಗುವುದು. ಧನ್ಯವಾದಗಳು. ಅಣ್ಣ, ವಿಲ್ ಟೇಕ್ ಸಮ್ ಕ್ವೆಶ್ಚನ್ಸ್ ಫ್ರಮ್ ಯೂಟ್ಯೂಬ್. ಅಣ್ಣ ತಗೊಳ್ಳಿಪ್ಪ. ಅಣ್ಣ, ಯೂಟ್ಯೂಬ್ ಅಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ನಾವು ದಾರಿಯಲ್ಲಿ ಹೋಗುವಾಗ ಯಾರಾದರೂ ಹೆಣ ಡೆಡ್ ಬಾಡಿಯನ್ನು ನೋಡಿದರೆ ಏನು ಮಾಡಬೇಕು? ಏನಾದರೂ ಪ್ರೇ ಮಾಡಬೇಕಾ? ದಯವಿಟ್ಟು ತಿಳಿಸಿ ಅಣ್ಣ ಅಂತ ಕೇಳಿದಾರಣ್ಣ. ಮನಸ್ಸಿಂದ ಪ್ರೇ ಮಾಡ್ಕೊಳ್ಳಿ, ಆತ್ಮಕ್ಕೆ ಶಾಂತಿ ದೊರಕಲಿ, ಶ್ರೀಕೃಷ್ಣ ಕಮಲ ಪಾದವನ್ನು ಸೇರ್ಕೊಳ್ಳಿ ಅಂತ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಶ್ರೀಕೃಷ್ಣನ್ಗೆ ಶ್ರೀಕೃಷ್ಣ ಅರ್ಪಣ ಮಸ್ತು ಅಂತ ಮನಸ್ಸಿಂದ ಹೇಳ್ಕೊಂಡು ಈ ಪಾರ್ಟಿಗೆ ನೀವು ಹೋಗಿ. ನೀವು ಸರಿ ಅಣ್ಣ, ಧನ್ಯವಾದಗಳು. ಒನ್ ಮೋರ್ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ನಮಸ್ತೆ ಅಣ್ಣ, ಹೌ ಮೆನಿ ಲೈಫ್ ಟೈಮ್ ರಿಕ್ವೈರ್ಡ್ ಟು ರಿಚ್ ಪರಬ್ರಹ್ಮ ಲೋಕ ಅಂತ ಕೇಳಿದ್ದಾರೆ. It depends on your spiritual sadhana. Get a very good guru who will put you into the actual path of moksha. By following that, you can attain in this birth itself or number of births. Everything is in your hands.
ಧನ್ಯವಾದಗಳು ಅಣ್ಣ. ಅಣ್ಣ, one more question from chat ಅಣ್ಣ. ನಮಸ್ತೆ ಸತೀಶ್ ಅಣ್ಣ. Now during satsanga, any rishis observing everyone ಅಂತ ಕೇಳ್ತಾರಣ್ಣ. Basically, one should understand that I am not answering the questions when it is being questioned. It is Guru Hamra himself who is answering all your questions. I am just a medium sitting. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಯೂಟ್ಯೂಬ್ ಅಲ್ಲಿ ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದಾರಣ್ಣ. ಐ ವಿಲ್ ರೀಡ್ ಔಟ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. One person recognized me and pronounced my name, but I not remember him. With curiosity, I said, I am unable to recognize you, sir. And thereafter, I asked his name, and he said his name is Amara. He went from that place after 2 minutes. Then my mind started of thinking about Amara, and I shocked ಅಂತ ಬರ್ಕೊಂಡಿದ್ದಾರಣ್ಣ. It is a very good experience. One should understand that Amara has come and blessed him and accepted him as his disciple. Now that person has to accept Guru Amara as his guru and follow the instructions whatever is given by him from time to time with belief and Shraddha Bhakti Ekagrata. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. Now we'll take questions from YouTube ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಡ್ಯೂರಿಂಗ್ ರಾಮಾಯಣ ಅಂಡ್ ಮಹಾಭಾರತ ಎನಿ ಮಠಾಸ್ ಎಕ್ಸಿಸ್ಟ್ ಲೈಕ್ ನೌ ಅಂತ ಕೇಳಿದಾರೆ. ಆ ಕಾಲದಲ್ಲಿ there were Gurukulas actually. Gurukulas were more. The Mata system came in the Kali Yuga only. ಅವಾಗೆಲ್ಲ ಗುರುಕುಲ ಇತ್ತು. ಋಷಿಗಳ ಗುರುಕುಲವನ್ನು ಹೆಡ್ ಮಾಡ್ತಾ ಇದ್ರು. And it was a different way. After Kali Yuga started, then all these matas came. ಧನ್ಯವಾದಗಳು. ನಮಸ್ತೆ ಸತೀಶ್ ಅಣ್ಣ. ಬೈ ವಿಸಿಟಿಂಗ್ ಟೆಂಪಲ್ಸ್ ಕ್ಯಾನ್ ವಿ ಗೆಟ್ ಲಿಬರೇಟೆಡ್ ಆರ್ ಇರಾಸ್ ಅವರ್ ಕರ್ಮ ಅಂತ ಕೇಳಿದಾರಣ್ಣ. Temples are spiritual educational centers wherein you are going to the primary school. From when you go to a temple, you get awareness that divinity exists, and from there you proceed further in your spiritual life. It is a gateway to your spiritual sadhana to get moksha, go back to Parabrahma Loka. ಧನ್ಯವಾದಗಳು. ಅಣ್ಣ, ನಮಸ್ತೆಯಲ್ಲಿ ಒಬ್ರು ತಿರುಪತಿ ದರ್ಶನದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರಣ್ಣ. ಐ ವಿಲ್ ರೀಡ್ ಔಟ್ ಅಣ್ಣ. ನಮಸ್ತೆ Okay. ಅಣ್ಣ. ಅಣ್ಣ, ನಾವು ತಿರುಪತಿಗೆ ಹೇಳಿದ ಹಾಗೆ ತಿರುಪತಿಗೆ ಹೋಗಿದ್ವಿ ಅಣ್ಣ. ಎಲ್ಲ ಕಡೆಯೂ ಒಳ್ಳೆ ದರ್ಶನ ಆಯಿತು ಅಣ್ಣ. ಕಪಿಲಾತರಣಿ, ಶ್ರೀನಿವಾಸ ಮಗಪುರಂ, ವರಹದೇವರು, ನಮ್ಮ ಇಷ್ಟ ವರಹ ಹೋಗಿದ್ರು. ನೋಡಿರಲಿಲ್ಲ, ಬರೀ ಗೋವಿಂದ ದರ್ಶನ ಮಾಡಿಕೊಂಡು ಬರ್ತಿದ್ವಿ. ಈ ಸಲ ನಿಮ್ಮ ಮಾರ್ಗದರ್ಶನದಿಂದ ಕನಿಪಕಂ ಗಣೇಶ ಟೆಂಪಲ್, ಪದ್ಮಾವತಿ ದರ್ಶನ ಮಾಡಿದ್ವಿ ಅಣ್ಣ. ತುಂಬಾ ಧನ್ಯವಾದಗಳು ಅಣ್ಣ ಅಂತ ಕಳಿಸಿದಾರಣ್ಣ. ಒಳ್ಳೇದಪ್ಪ. ಋಷಿಗಳು ಹೇಳಿದ ಪ್ರಕಾರ ಹೋದ್ರೆ ಎಲ್ಲವೂ ಅವ್ರಿಗೆ ಅನುಕೂಲ ಆಗ್ತದೆ, ಎಲ್ಲ ಅನುಗ್ರಹಗಳು ಆಗ್ತದೆ. ಧನ್ಯವಾದ. ನಂಬಿಕೆಯಿಂದ ಆಚರಿಸ್ತಾರಲ್ಲ, ಅದು ಒಳ್ಳೇದದು. ಧನ್ಯವಾದಗಳು. ಅಣ್ಣ, ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ.
ನಮಸ್ತೆ ಸತೀಶಣ್ಣ. ಅಮರ ಧ್ಯಾನ ಮಾಡುವ ಸಮಯದಲ್ಲಿ ನಾವು ಮನೋವತಿಯಿಂದ ವಿಭೂತಿನ ಹಣೆಗೆ ಹಾಕಿಕೊಂಡು ಧ್ಯಾನ ಮಾಡಬಹುದಾ ಅಂತ ಕೇಳ್ತಾರಣ್ಣ. ಖಂಡಿತ ಮಾಡಬಹುದು. ಮಾಡಿ, ಒಳ್ಳೇದು. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ವಿಲ್ ಟೇಕ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್ ಅಣ್ಣ. ಹ್ಮ್ ನಮಸ್ತೆ ಸತೀಶ್ ಅಣ್ಣ. ಗುರು ಅಮರ ಸೇಡ್ ಎನಿಥಿಂಗ್ ಅಬೌಟ್ ಹಾಸನಾಂಬಾ ದೇವಿ ಅಂತ ಕೇಳ್ತಾರಣ್ಣ. ಇಲ್ಲಪ್ಪ, ಹೇಳಿಲ್ಲಪ್ಪ, ಆ ಟಾಪಿಕ್ ಬಂದಿಲ್ಲ. ಧನ್ಯವಾದಗಳು. ಒನ್ ಮೋರ್ ಕ್ವಶನ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ವಿತೌಟ್ ರಿಮೆಂಬರಿಂಗ್ ಅವರ್ ಪಾಸ್ಟ್ ಕರ್ಮ, ಹೌ ಟು ರಿಸಾಲ್ವ್ ಇನ್ ದಿಸ್ ಲೈಫ್ ಅಂತ ಕೇಳಿದ್ದಾರೆ. You have to get a guru. Guru will help you to come out of this karmic cycle, attain moksha, go back to Parabrahma Loka. ಧನ್ಯವಾದಗಳು ಅಣ್ಣ. ಅಣ್ಣ, ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಕ್ಯಾನ್ ಐ ಆಲ್ಸೋ ಸಿ ದ ಗಾಡ್ ಅಂತ ಕೇಳಿದಾರೆ. God is within you. You have to realize it's not seeing. He's not a material object to see or touch. He is within you. He is within everyone. You have to realize within yourself, God is there. That is self-realization. How do you do it? Get a guru. Get the knowledge how to realize the self from the guru. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ತಮಗೆ ಧ್ಯಾನದಲ್ಲಿ ಆದ ಅನುಭವವನ್ನು ಹಂಚಿಕೊಂಡಿದ್ದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಧ್ಯಾನದಲ್ಲಿ ಮಾಡುವಾಗ ಹಣೆಯಲ್ಲಿ ಚಕ್ರ ತಿರುಗುವ ಅನುಭವ ಆಗುತ್ತದೆ ಅಂತ ಕಳಿಸಿದಾರಣ್ಣ. ಅದು ನಮ್ಮ ಭ್ರೂಮಧ್ಯ ಇದೆಯಲ್ಲ, ಅದೇ ಸ್ಪಿರಿಚುವಲ್ ಸೆಂಟರು. ಅಲ್ಲಿ ಆಗ್ನೇಯ ಚಕ್ರ ಇದೆ. ಯಾವಾಗ ಸ್ಪಿರಿಚುವಲ್ ಸಾಧನೆ ಮಾಡ್ತಾರೋ ದಟ್ ಪ್ಲೇಸ್ ಗೆಟ್ಸ್ ಆಕ್ಟಿವೇಟೆಡ್. ಇರುವೆ ಇದ್ ಮಾಡಂಗೆ ಇರ್ತದೆ ಅದು. ಅದು ಒಳ್ಳೆ ಅನುಭವ. ಅದು ದಟ್ ಶೋಸ್ ಇಂಡಿಕೇಶನ್ ದಟ್ ಅವರು ಸ್ಪಿರಿಚುವಲ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಸಾಧನೆಯನ್ನು ಅಂತ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ದೀಪಾವಳಿಯ ಪ್ರಯುಕ್ತ ಮನೋವತಿಯಲ್ಲಿ ಏನಾದರೂ ವಿಶೇಷ ಪೂಜೆ ಇದೆಯಾ ಅಂತ ಕೇಳಿದಾರಣ್ಣ. ಇಲ್ಲಪ್ಪ, ಯಾವ್ದಿಲ್ಲ. ದೀಪಾವಳಿ ಅವ್ರವ್ರ ಮನೆಯಲ್ಲಿ ಋಷಿಗಳು ಹೇಳಿದಂಗೆ ನಾವು ಪೋಸ್ಟ್ ಮಾಡಿದೀವಿ. ಸಾಯಂಕಾಲ ಧನಲಕ್ಷ್ಮಿ ಪೂಜೆಯನ್ನು ಆಚರಿಸಿ ಯಾರ್ಯಾರು ಕೇದಾರೇಶ್ವರ ವ್ರತ ಮಾಡ್ತಾರೋ ಅದು ಹೆಂಗ್ ಮಾಡ್ಬೇಕಂತ ಹೇಳಿದೀವಿ. ಅದನ್ನ ಪ್ರಕಾರ ಮಾಡಿ ಆ ಫಲವನ್ನು ಅನುಗ್ರಹಿಸಿಕೊಳ್ಳಿ. ಧನ್ಯವಾದಗಳು ಅಣ್ಣ. ಅಣ್ಣ, ವಿಲ್ ಟೇಕ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಟು ಗೆಟ್ ನೋಬಲ್ ನಾಲೆಜ್ ಕಿಡ್ಸ್, what are the procedures should follow by couples, or kids are also according to their previous karma? Basically, for everything you will have to have a guru for a family, a rishi for the family, and our mane devaru. ಈ ಮೂರನ್ನ ಸಂಪರ್ಕಿಸ್ಕೊಂಡ್ರೆ they will be guided by them properly, and they will be getting the knowledge of Sanatana Dharma, how to do dhyana, how to do dharma, how to follow dharma, and then do dana. These three things, if they follow in their day-to-day life, it is enough. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ನಾನು ಧ್ಯಾನ ಮಾಡುವಾಗ ಅಮರ ಅಮರ ಎಂದು ಹೇಳಿಕೊಂಡು ಕುಳಿತಿರುತ್ತೇನೆ. ನನಗೆ ಚೆನ್ನಾಗಿ ತಿಳಿದಿರುತ್ತದೆ, ಆದರೆ ದೇಹವು ಬೆಚ್ಚಿ ಬಿದ್ದ ಹಾಗೆ ಅನುಭವ ಆಗುತ್ತದೆ. ಇದು ತುಂಬಾ ಸಲ ಆಗಿದೆ ಅಣ್ಣ. ಇದರ ಅರ್ಥ ಏನು ಅಂತ ಕೇಳಿದಾರಣ್ಣ. ಇದೆಲ್ಲ ಸ್ಪಿರಿಚುವಲ್ ಸಾಧನೆ ಮಾಡುವಾಗ ಈ ತರ ಅನುಭವಗಳು ಆಗ್ತಾ ಇರ್ತದೆ.
ಯಾಕಂದ್ರೆ ನೀವು ಫಿಸಿಕಲ್ ಪೇನ್ ಸ್ಪಿರಿಚುವಲ್ ಪೇನ್ಗೆ ಹೋಗ್ತೀರಾ, ಆ ಚೇಂಜ್ ಆಫ್ ಇದೆಯಲ್ಲ, ಆ ಭಾವ ಈ ತರ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಯು ಶುಡ್ ಓವರ್ಕಮ್ ಇಟ್. ಯು ಶುಡ್ ನಾಟ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದಿಸ್, ಬಟ್ ಯು ಶುಡ್ ಕಂಟಿನ್ಯೂ ವಿತ್ ದ ಧ್ಯಾನ ಪೋರ್ಷನ್ ಅಲ್ಲಿ. ಅಣ್ಣ ನಮಸ್ತೆ. ಇದೆಲ್ಲ ನಮಸ್ತೆ ಮಾ ಪಾರ್ವತಿ. ನಾವು ಒಂದ್ ವಿಷಯ ಹೇಳೋಣ ಅಂತ ಅನ್ಕೊಂತಿದ್ದೆ. ಹೋದ್ವಾರ ನಾವು ಮನೋವತಿಗೆ ಬಂದಿದ್ವಿ, ನಾನು ಹೇಳಿ ನಮ್ಮ ಮಾ. ಮನೆಯವರು, ಅಮ್ಮ, ನಮ್ಮ ಅತ್ತೆ ಎಲ್ಲಾರುನು ಬಂದು ಅಲ್ಲಿ ಒಂದಷ್ಟೊತ್ತು ಕೂತ್ಕೊಂಡು 2:30 ಹಂಗೆ ಅಲ್ಲಿ ಮನೋವತಿ ಬಿಟ್ಟಿದ್ದು. ಆಟೋ ಬುಕ್ ಮಾಡ್ಕೊಂಡು ಮನೋವತಿಯಿಂದ ಮನೆಗ್ ಬಂದ್ವಿ. ಬಂದು ಇವ್ರು ಸರಿ ನಾನ್ ಮಲ್ಕೊಂತೀನಿ ಅಂತ ನಮ್ಮ ಮನೆಯವ್ರು ಮಲ್ಕೊಂಡು ಎದ್ಬಿಟ್ಟು ವಾಶ್ರೂಮ್ಗೆ ಹೋದ್ರು. ವಾಶ್ರೂಮ್ಗೆ ಹೋಗಿ ಸ್ವಲ್ಪ ಒಳಗಡೆ ಬಂದ ತಕ್ಷಣ ದೇವ್ರ ಮನೆ ಮುಂದೆ ನಿಂತ್ಕೊಂಡ್ರು. ನಾನಂದ್ರೆ ಇದ್ಯಾಕೆ ಹಿಂಗ್ ಸಡನ್ ಆಗಿ ಹಿಂಗ್ ಬಂದ್ ನಿಂತಿದ್ಯಾ ದೇವ್ರ ಮನೆ ಅಂದ್ರೆ, ಗೊತ್ತಾಗ್ತಾ ಇಲ್ಲ, ನನ್ಗೊಂಚೂರು ಮನೋವತಿಯಿಂದ ತಂದಿದ್ಯಲ್ಲ ಈ ಬೂತಿನ ಹಚ್ಬಿಡು ಅಂತ. ಸರಿ ಅನ್ಬಿಟ್ಟು ಅದನ್ನ ನಾವು ಡೈಲಿ ಹಚ್ಕೊಂತೀವಿ. ಒಂದ್ 15 ಡೇಸ್ ಬ್ಯಾಕ್ ಕೂಡ ಬಂದಿದ್ದೆ. ಅದನ್ನ ನಾವು ಲಿಂಗಾಯತ್ರಲ್ವಾ, ನಾರ್ಮಲ್ ಆಗಿ ಈ ಬೂತಿ ಹಚ್ತೀವಿ. ಸೊ ಮನೋವತಿಯಿಂದ ಬಂದ್ಮೇಲೆ ಅದನ್ನೇ ಹಚ್ಕೊಳ್ತೀವಿ ಡೈಲಿ. ಯಾಕೆ ಹಚ್ಕೋ ಅಂದ್ರೆ, ಯಾಕೋ ನನ್ ಕೈ ನನ್ ಮಾತ್ ಕೇಳ್ತಾ ಇಲ್ಲ, ಒಂಥರ ಅನ್ನಿಸ್ತದೆ ಫುಲ್ಲು ನನ್ಗೆ, ಬೇಗ ಹಚ್ಚು ಅಂತ. ಸರಿ ಅನ್ಬಿಟ್ಟು ಅದನ್ನ ಹಚ್ಚಿದೀನಿ. ಹಚ್ಚಿದ ತಕ್ಷಣ ಮತ್ತೆ ತುಂಬಾ ಒಳ್ಳೆ ದೆವ್ವ ಬಂದವರಂಗೆ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ನನ್ಗೆ ಏನ್ ಮಾಡ್ಬೇಕಂತ ಕೈ ಕಾಲ್ ಆಡ್ತಲ್ಲ. ನಡಿ ಹಾಸ್ಪಿಟಲ್ಗೆ ಹೋಗೋಣ ಅಂದ್ರೆ, ಇಲ್ಲ ನೀನ್ ಸತೀಶ್ ಅಣ್ಣಂಗ್ ಕಾಲ್ ಮಾಡು, ಇಲ್ಲ ಯಾರ್ಗಾನ ಕಾಲ್ ಮಾಡು, ಇದಕ್ಕೆ ಹಾಸ್ಪಿಟ್ಲದಲ್ಲ ಏನೋ ಆಗಿದೆ. ಇಲ್ಲಪ್ಪ ನಾನು ಎಲ್ರಿಗೂ ಕಾಲ್ ಮಾಡ್ತೀನಿ, ದಯವಿಟ್ಟು ಫಸ್ಟ್ ಹಾಸ್ಪಿಟ್ಲ್ ಹೋಗೋಣ ಅಂತ. ಮನೆ ಹತ್ರ ಒಂದು ನರ್ಸಿಂಗ್ ಹೋಮ್ ತಕ್ಷಣ ಒಂದು 10-15 ಮಿನಿಟ್ಸ್ ಅಲ್ಲಿ ಆಟೋ ಇಟ್ಕೊಂಡು ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲೋಗಿ ಎಮರ್ಜೆನ್ಸಿಗೆ ಅಡ್ಮಿಟ್ ಮಾಡಿದ್ರೆ ಹೇಳಿದ್ರು, ಇಲ್ಲ ಅವ್ರಿಗೆ ಬ್ರೈನ್ ಸ್ಟ್ರೋಕ್ ಆಗ್ಬಿಟ್ಟಿದೆ, ಹಂಗಾಗಿ BP ಏನಾದ್ರು ಇತ್ತಾ ಅಂತ. ಅವ್ರಿಗೆ ಹುಟ್ಟದಾಗಿಂದಾನು BP ಇಲ್ಲ. ಯಾಕಂದ್ರೆ ನಾನು ಲಾಸ್ಟ್ ಮಂತ್ ಅವ್ರಿಗೆ ಕಣ್ಣು ಆಪರೇಷನ್ ಮಾಡ್ಸಿದೀನಿ. ಅವಾಗ್ಲೂ BP ಶುಗರ್ ಎಲ್ಲ ನಾರ್ಮಲ್ ಇದೆ. 25 ಡೇಸ್ ಆಗಿದೆ ಅಷ್ಟೇ ಅದನ್ನ ಮಾಡಿಸಿ ನಾನು. ಸಡನ್ ಆಗಿ ಗೊತ್ತಿಲ್ಲ, ಕೈ ಕಾಲೇ ಆಡ್ಲಿಲ್ಲ. ಯಾಕಂದ್ರೆ ಮೊನ್ನೆ ಮನೋವತಿಲ್ ನೀವ್ ಒಂದ್ ಮಾತು ಹೇಳಿದ್ರಿ, ಏನಂತ ಹೇಳಿದ್ರೆ, ಎಲ್ಲಾರು ನಿಂತ್ಕೊಂಡ್ ಮಾತಾಡುವಾಗ ನಾವು ಕೂತಿದ್ವಿ ಅಲ್ಲಿ ಕಟ್ಟೆ ಮೇಲೆ. ಅವಾಗ ಏನ್ ಮನೋವತಿಗೆ ಬಂದ್ರೆ ಯಾರಿಗೇನು ವೈಭೋಗ ಸಿಗಲ್ಲ, ತಕ್ಷಣ ಶ್ರೀಮಂತರಾಗಲ್ಲ, ಹಂಗೆಲ್ಲ ಏನಿಲ್ಲ. ಅವ್ರದ್ದೇನ ಇಲ್ಲಿಂದ ಹೋಗಿ ಏನಾದ್ರೂ ಪ್ರಾಬ್ಲಮ್ ಆಯ್ತಂದ್ರೆ ಅವ್ರದ್ದು ಕರ್ಮ ಕಳೀತಾ ಇದೆ ಅಂತ ಅನ್ಕೊಳ್ಳಿ ನೀವು ಅಂತ. ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ತೆಗ್ದು ICUಗೆ ಹಾಕ್ಬಿಟ್ರು. ತಕ್ಷಣ ಅವ್ರಿಗೆ ಪ್ರಜ್ಞೆ ಬರ್ತಾ ಇಲ್ಲ, ಕೈ ಕಾಲ್ ನಿಲ್ಲಿಸ್ತಾ ಇಲ್ಲ, ಕಟ್ ಆಗ್ತಾ ಇದಾರೆ, ಟ್ಯಾಬ್ಲೆಟ್ ಇಂಜೆಕ್ಷನ್ಸ್ ಆಗ್ತಾ ಇದಾರೆ. MRI ಮಾಡಕ್ ಕರ್ಕೊಂಡು ಹೋದ್ರು, ಆ ಇಂಜೆಕ್ಷನ್ ಅಲ್ಲೂ ಅವ್ರ ಕೈ ಕಾಲ್ ನಿಲ್ತಾನೆ ಇಲ್ಲ, ಆಡಿಸ್ತಾನೆ ಇದಾರೆ. ಅವರಲ್ಲಿ ನನ್ಗೆ ಈ ಬೂತಿಯನ್ನು ಇಡಕ್ ಬಿಡ್ತಾ ಇಲ್ಲ ICU ನಲ್ಲಿ. ನನ್ಗೆ ತುಂಬಾ ಕಷ್ಟ ಆಯ್ತು. ನನ್ಗೆ ಯಾರ ಹತ್ರ ಹೇಳ್ಕೊಬೇಕಂತ ಗೊತ್ತಾಗ್ತಾ ಇಲ್ಲ, ಎಂತ ಕೆಲ್ಸ ಆಗೋಯ್ತು. ಎಷ್ಟು ಬೇಡ್ಕೊಂಡಿದೀನಿ ಅಲ್ಲಿ ಕೃಷ್ಣನ್ನ, ಅಂದ್ರೆ ತಡ್ಕೊಳಕ್ಕೆ ಆಗಿಲ್ಲ. 2-3 ದಿವಸ ಆದ್ಮೇಲೆ ICU ಇಂದ, ಮೊನ್ನೆ ಮಂಗಳವಾರ ನೈಟ್ ಏನೋ ICU ಇಂದ ತೆಗೆದು ವಾರ್ಡಿಗೆ ಹಾಕಿದ್ರು. ಅವಾಗ ಈ ಬೂತಿ ಹಚ್ಬಿಟ್ಟು ಅದನ್ನೇ ಅಂದೆ, ಅದೇನೇ ಕರ್ಮ ಇದ್ರುನು ಇಷ್ಟ್ರ ಮಟ್ಟಕ್ಕೆ ಕೊಟ್ರೆ ತಡ್ಕೊಳಕ್ ಆಗದೇ ಇಲ್ಲ ನಮ್ಗೆ. ಒಬ್ಬ ಹೆಂಡತಿ ಗಂಡ ನನ್ಗೆ ಯಾವತ್ತೂ ನೋಡಕ್ ಇಷ್ಟಪಡೋದಿಲ್ಲ. ಚೆನ್ನಾಗಿದಾರಲ್ಲ ಅವರು. ಇವತ್ತೇ ಡಿಸ್ಚಾರ್ಜ್ ಮಾಡಿದೆ, ಆದ್ರೆ ವಾಯ್ಸ್ ಬರ್ತಾ ಇಲ್ಲ ಅವ್ರಿಗೆ, ಮಾತು ಬರ್ತಾ ಇಲ್ಲ. ಕೈ ಸ್ವಲ್ಪ ಹೋಗಿದೆ, ಪರವಾಗಿಲ್ಲ, ಬಟ್ ಮಾತು ಬರ್ತಾನೆ ಇಲ್ಲ. ನಂಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾನೆ ಇಲ್ಲ. ಆ ಗುರು ಅಮರ ಅವ್ರನ್ನ ಬೇಡ್ಕೊಳ್ಳಿ, ಶ್ರೀ ಅತ್ರಿನ ಬೇಡ್ಕೊಳ್ಳಿ, ಖಂಡಿತ ಅವರು ವಾಪಸ್ ಬರ್ತಾರಮ್ಮ ನಾರ್ಮಲ್ ಇದಕ್ಕೆ. ಏನು ಅಳ್ಬೇಡಿ, ಪ್ರಾರ್ಥನೆ ಮಾಡಿ, ಖಂಡಿತ ಅವರು ಸರಿ ಮಾಡ್ತಾರೆ. ಏನೋ ಗಂಡ ಅಂತ ಇತ್ತು, ಆ ಗಂಡದಿಂದ ಅವ್ರು ಆಚೆ ಬಂದಿದ್ದಾರೆ. ನಾನು ಹಂಗೆ ಅನ್ಕೊಂಡೇನೋ ದೊಡ್ಡದಾಗೋದಿತ್ತೇನೋ, ಸಣ್ಣದ್ರಲ್ಲಿ ಹೋಗಿದೆ ಅದು. ಆಯ್ತು, ಸರಿ, ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾನು ಅವ್ರಿಗೆ. ಅವ್ರ ಹೆಸರೇನಮ್ಮ? ಖಂಡಿತ ಅಣ್ಣ, ಮಹೇಶ್ ಅಂತ. ಆಯ್ತು, ಇವತ್ತು ರಾತ್ರಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಅವ್ರ ಪರವಾಗಿ. ಗುರು ಅಮರ ಅವ್ರಿಗೆ, ಅತ್ರಿ ಮಹರ್ಷಿಗೆ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ನಂಬಿಕೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಹೃದಯದಿಂದ, ಖಂಡಿತ ಅವ್ರು ಸಹಾಯ ಮಾಡ್ತಾರೆ. ಏನಕ್ಕೆ ಅಂದ್ರೆ, ನಾನು ಫಸ್ಟ್ ಯಾವಾಗ ಮನೋವತಿಗೆ ಬಂದು ಐಬೂತಿ ತಗೊಂಡ್ಬಂದು ಯಾವುದೇ ಕಾಸ್ಮೆಟಿಕ್ಸ್ ನಮ್ಮ ಮಕ್ಕಕ್ಕೆ ಹಚ್ಚದೇನೆ, ಅಂದ್ರೆ ಕ್ರೀಮು ಅದು ಇದು ಏನು ಹಚ್ಕೊಳ್ತೇನೆ, ಸ್ನಾನ ಬಡಿ ಬಂದ ತಕ್ಷಣ ಆ ಕೈಯಲ್ಲಿ ಎತ್ತಿ ಈ ಬೂತಿನ ಹಣೆಗೆ ಇಟ್ಟಿದ ತಕ್ಷಣ ಒಂದು ಸಂವೇದನೆ ಉಂಟಾಗತ್ತೆ ಹಣೆನಲ್ಲಿ. ಈಗ ನಾವು ಭಸ್ತ್ರಿಕಾ ಮಾಡಿದ್ರೆ, ಏನಾದ್ರೂ ಮಾಡಿದ್ರೆ ಸಂವೇದನೆನ ನಾವು ಹೆಂಗೆ ಗಮನಿಸ್ತೀವಿ, ಆ ಈ ಬೂತಿ ಹಚ್ಚಿದಾಗ್ಲೂ ಒಂದ್ 2-3 ಸೆಕೆಂಡ್ ನಮ್ಗೆ ಅದು ಫೀಲ್ ಆಗತ್ತೆ.
ನಾನು ಎಷ್ಟು ನಂಬ್ತೀನಿ ಅದನ್ನ ಅಂದ್ರೆ ಅಷ್ಟು ಮನಸ್ಸಿಗೆ ಸಂತೋಷ. ಅದು ಬಂದ್ಮೇಲೆ ಎಷ್ಟೋ ವರ್ಷದಿಂದ ಎಷ್ಟು ಪೂಜೆ ಮಾಡಕ್ ಆಗ್ತಾ ಇರ್ಲಿಲ್ಲ ನನಗೆ. ಮನೋವತಿಂದ ಗುರುಗಳ ಫೋಟೋ ತಂದಿಕ್ಕಿದ ತಕ್ಷಣ ನಮ್ಮ ಮನೆಯಲ್ಲಿ ಪಾರಾಯಣ ಸ್ಟಾರ್ಟ್ ಮಾಡಿದೆ. ಪಾರಾಯಣ ಆಗಿದ ತಕ್ಷಣ ಇಲ್ಲಿ ಯಾವ್ದೋ ಒಂದು ಅಂಗಡಿ ನೋಡಿದ್ವಿ. ನಾನು ಹೇಳ್ದೆ ಇಷ್ಟು ವರ್ಷದಿಂದ ಇದೊಂದು ಮಾಡಕ್ ಆಗ್ತಾ ಇರ್ಲಿಲ್ಲ ನನ್ಗೆ. ಮನೋವತಿಗೆ ಹೋಗ್ ಬಂದು ಅದು ಫಸ್ಟ್ ಆ ಗಂಗೆ ನೀರ್ ತಂದು ವಿಭೂತಿ ತಂದ್ಮೇಲೆನೆ ನನ್ಗೆ ಇದಕ್ಕೆಲ್ಲ ಗಳಿಗೆ ಕೂಡ್ ಬಂದಿದ್ದು. ಎಲ್ಲ ಒಳ್ಳೇದಾಗ್ತಾ ಇದೆ ಅನ್ನೋ ಹೊತ್ತಿಗೆ ಸಡನ್ ಆಗಿ ಹಿಂಗಾಗೋಯ್ತು ನನ್ಗೆ. ಅವಾಗ ಅನ್ಕೊಂಡೆ ಬಿಡು ಏನೋ ಪರೀಕ್ಷೆ ಇರ್ಬೋದು, ಸರಿ ಹೋಗ್ತಾರೆ ಅಂತ ಎಲ್ರಿಗೂ ಅದನ್ನೇ ಹೇಳ್ತೀನಿ. ನಂಬಿಕೆಯಿಂದ ಅದಿದೆಯಲ್ಲ, ಈ ವಿಭೂತಿ ಭಸ್ಮ ಇರ್ಬೋದು, ಗಂಧ ಇರ್ಬೋದು, ಎಷ್ಟ್ರ ಮಟ್ಟಿಗಿದೆ ಅಂದ್ರೆ ಅದ್ರ ಶಕ್ತಿನ ಹೇಳೋದಕ್ಕೆ ಸಾಧ್ಯ ಇಲ್ಲ ನನಗೆ. ಪ್ರತಿ ದಿನ ಅವ್ರು ವಾರ್ಡಲ್ಲಿ ಇದ್ದಾಗ ಅದನ್ನೇ ಮಾಡ್ತಿದ್ದೆ. ಅವ್ರಿಗೆ ಮಕ ಒರೆಸ್ಬಿಟ್ಟು ನನ್ ಗಂಡನ ಹಿಂಗ್ಯಾಕ್ ಮಾಡ್ದೆ ದೇವ್ರೆ ಅಂತ ಇಲ್ಲ, ಏನ್ ಕರ್ಮ ಇತ್ತು ಅದನ್ನ ಒಳ್ಳೇದ್ರಲ್ಲಿ ಕಳೆದು ಅವ್ರು ಚೆನ್ನಾಗಾಗಿ ಬಂದ್ಬಿಡ್ಲಪ್ಪ ಸಾಕು. ಎಷ್ಟ್ ನೋವು ಕೊಡೋದ್ ಕೊಡ್ತಿ ಅದನ್ನ ತಡ್ಕೊಳ್ಳೋ ಹಂಗ್ ಕೊಡಪ್ಪ ಅಂತಾನೆ ಈ ವಿಭೂತಿ ಹಚ್ತಾ ಇದ್ದಿದ್ದು. ಇವಾಗ್ಲೂ ಅಷ್ಟು ನಂಬ್ತೀನಿ ನಾನು ಅದನ್ನ. ಅವರು ಅದನ್ನ ಹೇಳ್ತಾರೆ, ಬಾಯಿಗೆ ಒಂಚೂರು ಹಾಕಿ ಹಣೆಗಚ್ಚಿ ಎಲ್ಲಾರ್ಗು ಅದನ್ನ ಹೇಳ್ತೀನಿ, ದಯವಿಟ್ಟು ನಂಬಿ ಅದನ್ನ ಹಚ್ಕೊಳ್ಳಿ, ಒಳ್ಳೇದಾಗೆ ಆಗತ್ತೆ. ಬಟ್ ಅದನ್ನ ತಡ್ಕೊಳಕ್ ಆಗಲ್ಲ ಆ ಕ್ಷಣದಲ್ಲಿ ನಮ್ಗಷ್ಟೇ ನೋವ್ನ. ಅಲ್ಲ, ಸ್ವಲ್ಪ ಅನುಭವಿಸ್ಬೇಕಮ್ಮ, ಮಿಕ್ಕಿದವ್ರು ನೋಡ್ಕೊಳ್ತಾರೆ. ಖಂಡಿತ ಅಣ್ಣ, ಹೌದು. ಖಂಡಿತ. ನಮಸ್ಕಾರಮ್ಮ. ನಮಸ್ತೆ. ಧನ್ಯವಾದಗಳು ಅಣ್ಣ. ಹಾ. ಅಣ್ಣ, ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಹೇಳಿ. ನಮಸ್ತೆ ಸತೀಶ್ ಅಣ್ಣ, ಪ್ಲೀಸ್ ಟೆಲ್ ಮಿ ಅಬೌಟ್ ದ ಸಿಗ್ನಿಫಿಕೆನ್ಸ್ ಆಫ್ ರೀಡಿಂಗ್ ಭಗವದ್ಗೀತಾ ಶ್ಲೋಕಾಸ್ ಅಂತ ಕೇಳಿದಾರೆ. ನೋಡಿ, ಇವಾಗ ಯು ಆರ್ ಗೋಯಿಂಗ್ ಟು ಡಾಕ್ಟರ್ ವಿತ್ ಎ ವೈರಸ್ ಫೀವರ್. The doctor gives you an injection, come up, and it is good in 3 days. But you don't go and ask the doctor what is the chemical combination of the injection you are given, or in which factory it is manufactured. But the injection is given, you become normal. That is how the Guru Amara has said, read 7 slokas and say Sri Krishna Arpanamstu in that. When it goes inside, it will have its own way of working. How it will work and benefit you, you will know in the course of time. You have to experience it. It cannot be explained and told. 2 + 2 is 4. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ತಮಗಾದ ಅನುಭವನ ಶೇರ್ ಮಾಡ್ಕೊಂಡಿದಾರಣ್ಣ. ಐ ವಿಲ್ ರೀಡ್ ಔಟ್. ಹೇಳಿ. ನಮಸ್ತೆ ಅಣ್ಣ. Thursday we brought an gold pendant which had a Devi picture with a pot. While returning home, we saw a yak too. Next day we realized that the picture was actually Sri Krishna as Mohini Avatara, holding Amruta in pot, and where one side Devatas were sitting and another side Rakshasa. Any message is there from God, sir? ಅಂತ ಕೇಳಿದ್ದಾರೆ ಸರ್. ಅಲ್ಲ, ಸರಿಗೆ ಅರ್ಥ ಆಗಿಲ್ಲ ಪ್ರವೀಣ್. ಫಸ್ಟ್ ಅವರು ಪೆಂಡೆಂಟ್ ತಗೊಂಡ್ ಬಂದ್ರು. ಆ ಪೆಂಡೆಂಟ್ ನಲ್ಲಿ ಏನಿತ್ತು? ಒಂದು ದೇವಿ ಪಿಕ್ಚರ್ ಇತ್ತಣ್ಣ ವಿತ್ ಪಾಟ್. ಓಕೆ. ಅವರು ಮನೆಯಿಂದ ಬರುವಾಗ ಒಂದು ಯಾಕನ್ನ ನೋಡಿದ್ರು ಅಂತ ಹೇಳಿದಾರಣ್ಣ. ಯಾಕಂದ್ರೆ ಯಾಕಂದ್ರೆ ಏನ್? ಯಾಕು ಹಿಮಾಲಯಸ್ ನಲ್ಲೇ ಇರೋದಪ್ಪ, ಇಲ್ಲೆಲ್ಲಿ ಸಿಕ್ಕಲ್ಲ. ಇಟ್ ಈಸ್ ಎ ಹಾಫ್ ಬ್ರೀಡ್ ಆಫ್ ಕೌ ಅಂಡ್ ಇದು ಬಫೆಲೋ. ಅದು ಇಟ್ಸ್ ಎ ಸ್ಪೆಷಲ್ ಅನಿಮಲ್ ಇನ್ ಹಿಮಾಲಯಾಸ್. ಯಾಕ್ಸ್ ಇಲ್ಲೆಲ್ಲಿ ಇರಲ್ಲ. ಅವ್ರು ಬೇರೆ ಏನೋ ನೋಡಿರ್ಬೇಕು. ಬಫೆಲೋ ಅಂತ. ಬಫೆಲೋನಾ ತರ ಹೇಳಿ. ಬಫೆಲೋ ನೋಡಿದಾರಂತಣ್ಣ. ಆಮೇಲೆ ನೆಕ್ಸ್ಟ್ ಡೇ ಅವರಿಗೆ ರಿಯಲೈಸ್ ಆಯ್ತು ಆ ದೇವಿ ಫೋಟೋ ವಿತ್ ಪಾಟ್, ಇಟ್ಸ್ ಎ ರಿಪ್ರೆಸೆಂಟೇಷನ್ ಆಫ್ ದ ಕೃಷ್ಣಾಸ್ ಮೋಹಿನಿ ಅವತಾರ holding Amruta, and one side Devatas and Rakshasas are there. Is there any message ಅಂತ ಕೇಳಿದಾರಣ್ಣ. It's a divine blessings to them that Mahavishnu has come in that form and giving the Amruta to the Devas. So he has come to their house and blessed them, and he is given them Amruta in the way of blessings. ಅದನ್ನು ಅವರು ಸ್ವೀಕರಿಸಿ ಆ ಶ್ರೀ ಕೃಷ್ಣನ್ಗೆ, ಮಹಾವಿಷ್ಣುಗೆ ಕೃತಜ್ಞತೆ ಹೇಳಿ ಅವರು ಅಷ್ಟೇ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ,
ಕುಂಡಲಿನಿ ಅಭ್ಯಾಸ ಮಾಡುವುದರಿಂದ ನಾವು ಸಹಸ್ರಾರ ತಲುಪಲು ಸಾಧ್ಯವಿದೆಯಾ? ಎಲ್ಲ ಪೂರ್ವಜನ್ಮ ಅಭ್ಯಾಸ ಇದ್ದರೆ ಅಲ್ಲಿಂದ ಈ ಜನ್ಮದಲ್ಲಿ ಕಂಟಿನ್ಯೂ ಆಗುತ್ತಾ? ಇದು ಹೇಗೆ ಕೆಲಸ ಮಾಡುತ್ತದೆ ಹೇಳಿ ಗುರುಗಳೇ ಅಂತ ಕೇಳಿದ್ರು. ಇದಕ್ಕೆ ಅವ್ರಿಗೆ ಆನ್ಸರ್ ಬೇಕಂದ್ರೆ ಅವರು ಗುರುನ ಹಿಡ್ಕೋಬೇಕು, ಒಳ್ಳೆ ಗುರು. ಆ ಗುರು ಬಂದು ಇವರು ಪೂರ್ವಜನ್ಮ ಏನ್ ಸ್ಪಿರಿಚುವಲ್ ಸಾಧನೆ ಮಾಡಿದಾರಂತ ಅವರು ಅನಲೈಸ್ ಮಾಡ್ಬಿಟ್ಟು ಆಮೇಲೆ ಇವರಿಗೆ ಮುಂದೆ ಯಾವ ತರ ಇವರು ಸ್ಪಿರಿಚುವಲ್ ಸಾಧನೆ ಮಾಡ್ಬೇಕಂತ ಅವರು ಉಪದೇಶ ಮಾಡ್ತಾರಪ್ಪ. ಗುರು ಬೇಕೇ ಬೇಕು, ಗುರುವಿಂದನೇ ಅವ್ರಿಗೆ ಇದಕ್ಕೆ ಆನ್ಸರ್ ಸಿಗ್ತದೆ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೂಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒನ್ ಕ್ವಶನ್ ಫ್ರಮ್ ಚಾಟ್ ಅಣ್ಣ. ಒಬ್ರು ಅಕ್ಕ ಕೇಳಿದಾರಣ್ಣ, ನಮಸ್ತೆ ಅಣ್ಣ, ಹೌ ಟು ನೋ ಅವರ್ ಪ್ರೇಯರ್ಸ್ ರಿಚಿಂಗ್ ಗಾಡ್? ಹಿ ನೋಸ್ ಎವ್ರಿಥಿಂಗ್, ಬಟ್ ಹೌ ಡು ವಿ ಎಕ್ಸ್ಪೀರಿಯನ್ಸ್ ದಟ್ ಥಿಂಗ್ಸ್ ವಿ ಆರ್ ಡೂಯಿಂಗ್ ರೈಟ್? ಇದರ ಬಗ್ಗೆ ಮಾಹಿತಿ ತಿಳಿಸಿ ಅಣ್ಣ ಅಂತ ಕೇಳ್ತಾರೆ. ಇದು ಹೇಳಿ ಅರ್ಥ ಮಾಡ್ಕೊಳಕ್ ಆಗಲ್ಲ ಪ್ರವೀಣ್. ಅವರು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ರೆ ಆ ಪ್ರೇಯರ್ಗೆ ಫಲ ಆ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಿ ಅನುಗ್ರಹ ಮಾಡ್ತಾನೆ. ಅದು ಅನುಭವಿಸ್ಬೇಕು ಅವರು. ಇವಾಗ ನಾನ್ ಮೈಸೂರು ಪಾಕಲ್ಲಿ ಇಟ್ಬಿಟ್ಟು ನೋಡಿದ್ವಿ, ಮೈಸೂರು ಪಾಕ್ ಎಷ್ಟು ಸ್ವೀಟ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳಕ್ ಆಗಲ್ಲ. ಅದು ಅವ್ರು ತಿಂದ್ರೇನೆ ಆ ಸ್ವೀಟ್ನೆಸ್ ಅವ್ರಿಗೆ ಅರ್ಥ ಆಗ್ತದೆ. ಸೊ ಅವ್ರು ಯಾವ ತರ ಭಕ್ತಿ ಹೃದಯಪೂರ್ವಕವಾಗಿ ಒಂದ್ ನಂಬಿಕೆಯಿಂದ ರಾಮ ಅಂತಾರೋ ಅದೇ ಪ್ರಕಾರ ಆ ಭಗವಂತ ಶ್ರೀರಾಮ ಅವ್ರಿಗೆ ಬ್ಲೆಸ್ ಮಾಡಿ ಅನುಗ್ರಹ ಮಾಡ್ತಾನೆ. ಅದನ್ನು ಇವರು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಸ್ವಂತ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಸ್ಪಿರಿಚುವಲಿಸಂ ಬಂದ್ಬಿಟ್ಟು ಇಟ್ ಕೆನಾಟ್ ಬಿ ಅಂಡರ್ಸ್ಟುಡ್ ಬೈ ಬುದ್ಧಿ ಆರ್ ಇಂಟೆಲೆಕ್ಟ್. ಇಟ್ ಹ್ಯಾಸ್ ಟು ರಿಯಲೈಸ್ ಇನ್ ದ ಸೆಲ್ಫ್ ಇನ್ಸೈಡ್. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳಿದಾರಣ್ಣ, ಬ್ಯಾಕ್ಟೀರಿಯಾ, ವೈರಸ್ ಇವುಗಳಲ್ಲಿ ಆತ್ಮ ಇರುತ್ತದೆಯಾ ಅಂತ ಕೇಳಿದಾರಣ್ಣ. ಎಲ್ಲದಕ್ಕೂ ಆತ್ಮ ಇರ್ತದಪ್ಪ. everywhere there is Parabrahma, whether animate or inanimate things, everywhere it is a form of Parabrahma. ಒಂದ್ಸತಿ ನಾನು ಗುರು ಅಮರ ಅವರು ಎವ್ರಿ ಡೇ ವಿ ಯೂಸ್ ಟು ಗೋ ವಾಕಿಂಗ್ 5:30 ನಿಂದ 6:30 ತನಕ ವಾಕಿಂಗ್ ಹೋಗ್ತಾ ಇದ್ವಿ. ಹೋಗ್ತಾ ಇರುವಾಗ ಒಂದು ಕಲ್ಲಿತ್ತು, ನಾನು ಅದನ್ನ ಕಾಲ್ನಿಂದ ಸೈಡ್ಗೆ ಒದ್ದೆ. ಅವ್ರು ನಾನು ನೋಡ್ಬಿಟ್ಟು, ಯು ಹವ್ ಡನ್ ರಾಂಗ್ ಸತೀಶ್ ಅಂದ್ರು. ವೈ ಸರ್, ಇಟ್ ಇಸ್ ಆಫ್ಟರ್ ಆಲ್ ಎ ಸ್ಟೋನ್. ನೋ, ವಾಟ್ ಯು ಪ್ರಿಸ್ಯೂಮ್ಡ್ ಇಸ್ ರಾಂಗ್. Parabrahma dwells in it. Sir, it is a stone ಅಂದೆ. No, it is inanimate and animate. In everything Parabrahma is there. You'll have to lift it and keep it aside ಅಂದ್ರು. ಸೊ ಅರ್ಥ ಆಯ್ತಾ ಅವ್ರಿಗೆ? ಧನ್ಯವಾದಗಳು ಅಣ್ಣ. ಅದಕ್ಕೆ ಕಾಲ್ನಿಂದ ಯಾವಾಗ್ಲೂ ನಾವು ಕಾಲ್ನ ಯೂಸ್ ಮಾಡಬಾರ್ದು. ಬಿಕಾಸ್ ಎವ್ರಿವೇರ್ ಪರಬ್ರಹ್ಮ ಸ್ವರೂಪ ಇಸ್ ದೇರ್. ಹುಷಾರಾಗಿರ್ಬೇಕು. ಬಗ್ಗಿ ಕೈನಿಂದ ತೆಗೆದಿಡಬೇಕು. ಮನೆಯಲ್ಲೇನು ಕಾಲ್ನಿಂದ ಚೇರ್ ಎಳಿತೀವಿ, ಇಲ್ಲ ಪುಷ್ ಮಾಡ್ತೀವಿ, ಕಿಕ್ ಮಾಡ್ತೀವಿ, ಈ ತರ ಎಲ್ಲ ಅಭ್ಯಾಸಗಳನ್ನು ಚೇಂಜ್ ಮಾಡ್ಕೋಬೇಕು. ಎವ್ರಿವೇರ್ ಪರಬ್ರಹ್ಮ ಇಸ್ ದೇರ್, ಆ ಭಾವನೆ ಬರ್ಬೇಕು. ಆಮೇಲೆ ನೀವು ಕೈನಿಂದ ಎತ್ತಿಡುವಾಗ you get that humility bhava. As you get more humiliation in you, the more spiritually you will become a giant. You will progress well in it. You will become stronger in spiritualism. Humbleness is very important. ಬಗ್ಗಿ ನಾವು ಕೈನಲ್ಲಿ ಎತ್ತಿತೀವಲ್ಲ, ಅದೆಷ್ಟೋ ನಮ್ಗೆ ಒಂದು ಸ್ಪಿರಿಚುವಲ್ ಸ್ಟ್ರೆಂತ್ ಕೊಡ್ತದೆ.
ತುಂಬಾ ಧನ್ಯವಾದಗಳು ಅಣ್ಣ. ಹ್ಮ್. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಚಾಟಲ್ಲಿ ಒಬ್ಬರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಮ್ಮ, ಸತೀಶ್ ಅಣ್ಣ. ಆ, ನನಗೆ ಮುಖದ ಮೇಲೆ ಬಂಗು ಬಂದಿದೆ, ಮುಖಕ್ಕೆ ಏನಾದರೂ ಅಪ್ಲೈ ಮಾಡ್ಬೇಕಾ ಅಂತ ಕೇಳಿದಾರಣ್ಣ. ಏನ್ ಬಂದಿದೆ ಅಂತ? ಬಂಗು ಅಂತ ಬರೆದಿದ್ದಾರಣ್ಣ. ಅಂದ್ರೆ ಬಂಗು ಅಂದ್ರೆ ಏನು ಪ್ರವೀಣ್? ಅದು ಕನ್ನಡ ಸ್ವಲ್ಪ ನಮ್ಗೆ ಅಷ್ಟು ಸ್ಪಷ್ಟ ಇಲ್ಲಪ್ಪ. ಟ್ರಾನ್ಸ್ಲೇಟ್ ಮಾಡಿ. ಅದು ಏನು ಇದು ಗುಳ್ಳೆ ಬಂದಿದ್ಯಾ ಇಲ್ಲ ಇಲ್ಲ ಅಣ್ಣ. ಪಿಗ್ಮೆಂಟೇಶನ್ ಅಣ್ಣ. ವೈಟ್ ಪ್ಯಾಚ್ ಅಣ್ಣ. ವೈಟ್ ಪ್ಯಾಚ್? ಅದು ಬಂದ್ಬಿಟ್ಟು ಒಂದ್ ಮಾಡಿ ಅಣ್ಣ ಆ, ಪಿಗ್ಮೆಂಟೇಶನ್ ಅಂತಾರಲ್ಲ ಅದು ಅಣ್ಣ, ಪಿಗ್ಮೆಂಟೇಶನ್ ಅಂತಾರಲ್ಲ ಅದು ಕಪ್ಪಗಾಗುತ್ತಲ್ಲ ಅದು ಹೌದಾ? ಬಂದು. ಅದಕ್ಕೆ ಒಳ್ಳೆ ಸ್ಕಿನ್ ಸ್ಪೆಷಲಿಸ್ಟ್ ನ ನೋಡಿ. ಇಲ್ಲ ಅಂದ್ರೆ ಆ ಎಲ್ಲಿರೋದು ನೀವು? ಅವರು ಮೆನ್ಷನ್ ಮಾಡಿಲ್ಲ ಅಣ್ಣ. ಅವ್ರು ಎಲ್ಲಿದ್ರೇನು ನಾನು ಒಂದು ಆಮೇಲೆ ನನ್ಗೆ ಕಾಲ್ ಮಾಡ್ಲಿ, ನಾನೊಂದು ಫೋನ್ ನಂಬರ್ ಕೊಡ್ತೀನಿ. ನಾಗರ್ಬಾವಿ ಹತ್ರ ಕಾಲಿಕಟ್ನಿಂದ ಒಬ್ರು ಬರ್ತಾರೆ, ಡಾಕ್ಟರ್ ಶ್ರೀಕುಮಾರ್ ಅಂತ. ಈಸ್ ಎ ವೆರಿ ಗುಡ್ ಆಯುರ್ವೇದಿಕ್ ಸ್ಪೆಷಲಿಸ್ಟ್. ನಾಳೆ ಒನ್ಸ್ ಇನ್ 15 days ಬರೋದು. ಈ ಸಂಡೇ ಅವ್ರು ಬರ್ತಾ ಇದ್ದಾರೆ. ಅಲ್ಲಿ ಹೋದ್ರೆ ಅವರು ಟ್ರೀಟ್ಮೆಂಟ್ ತಗೋಬಹುದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ಬರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಆ, ನಮಸ್ತೆ ಸತೀಶ್ ಅಣ್ಣ. ಮನೋಮಯ ಕೋಶದಲ್ಲಿ ಆ, ಮನೋಮತಿಯಲ್ಲಿ ಗಂಡು ಹೆಣ್ಣು ಇರುತ್ತದೆ ಎಂದು ಹೇಳಿದ್ದೀರಿ, ಮತ್ತೆ ಟ್ರಾನ್ಸ್ಜೆಂಡರ್ ಬಗ್ಗೆ ಆ, ಏನು ಅಂತ ಕೇಳಿದಾರಣ್ಣ. ಅಲ್ಲ, ಮನೋನ್ಮಯ ಕೋಶ ಮನೋತಿ ನಗರ ಅಂತ ಬ್ರಹ್ಮಲೋಕದಲ್ಲಿ ನಾವು ಬರ್ತಾ ಇರುವಾಗ ಕೊಡ್ತಾರೆ. ಅದು ಅಲ್ಲಿ ಯು ಡಿಸೈಡ್ ಯುವರ್ ಜೆಂಡರ್, ವೆದರ್ ಫೀಮೇಲ್, ಮೇಲ್ ಆರ್ ಟ್ರಾನ್ಸ್ಜೆಂಡರ್. ಟ್ರಾನ್ಸ್ಜೆಂಡರ್ ಆಲ್ಸೋ ಇಸ್ ಡಿಸೈಡೆಡ್ ಬೈ ಯು ಓನ್ಲಿ. ಅರ್ಥ ಆಯ್ತಾ? ಹಾ. ಸೊ ಅಂಡ್ ಯುವರ್ ಸೆಕ್ಸ್ ಇಸ್ ಆಲ್ಸೋ ಡಿಸೈಡೆಡ್ ದೇರ್, ಅಂಡ್ ಯುವರ್ ನಂಬರ್ ಆಫ್ ಪಾರ್ಟ್ನರ್ಸ್ ಆಲ್ಸೋ ಇಸ್ ಡಿಸೈಡೆಡ್ ದೇರ್. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಚಾಟಲ್ಲಿ ಒಬ್ಬರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ನಮ್ಮ ಮನಸ್ಸಾಕ್ಷಿಯ ಮಾತುಗಳನ್ನು ನಾವು ಕೇಳುವುದು ಹೇಗೆ? ನಮ್ಮ ಮನಸ್ಸು ಆ, ಪ್ರಶ್ನೆಗೆ ಉತ್ತರ ಕೊಡುತ್ತದಾ ಅಂತ ಕೇಳಿದಾರಣ್ಣ. ಅವರು ಮನೆಯಲ್ಲಿ ನೆಮ್ಮದಿಯಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ಸುಖಾಸನದಲ್ಲಿ ಕಣ್ಣು ಮುಚ್ಕೊಂಡು ಅವ್ರು ಒಳಗಡೆ ಹೋಗ್ಬೇಕು. ಹೋಗ್ಬಿಟ್ಟು ಒಳಗಡೆ ನಾನು ಯಾರು ಅಂತ ಪ್ರಶ್ನೆ ಮಾಡ್ಬೇಕು. ಪ್ರಶ್ನೆ ಮಾಡ್ತಾ ಮಾಡ್ತಾ ಕನಿಷ್ಠ ಡೈಲಿ 1 hour ಮಾಡ್ಬೇಕು. ಹೋಗ್ತಾ ಹೋಗ್ತಾ 2 hours 3 hours ಆ ತರ ಇನ್ಕ್ರೀಸ್ ಮಾಡ್ಕೊಂಡು ಹೋದ್ರೆ ಕೆಲವು ಸಮಯ ಆದ್ಮೇಲೆ the Atma gets awakened and it will start answering your questions. That is the answer for your all questions. The Manasakshi andre namma Atma. It starts speaking to you. It takes time, but ಶ್ರದ್ಧಾ ಭಕ್ತಿ ಏಕಾಗ್ರತೆ ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ನಾನು ಯಾರು ಅನ್ನೋದು. ಧನ್ಯವಾದಗಳು ಅಣ್ಣ. ಅಣ್ಣ, ಚಾಟಲ್ಲಿ ಒಬ್ಬರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಸರಸ್ವತಿ, ಪಾರ್ವತಿ, ಲಕ್ಷ್ಮಿ ಇವರಿಗೂ ಸಪ್ತ ಚಕ್ರ ಹಾಗೂ 5 ಕೋಶಗಳು ಇರುತ್ತದೆ ಅಂತ ತಿಳಿಸಿ ಅಂತ ಕೇಳಿದಾರಣ್ಣ. ಇಲ್ಲ, they are all divinities. They are all in the form of light.
ಅವ್ರಿಗೆ ಹ್ಯೂಮನ್ ಫಾರ್ಮ್ ಇಲ್ಲ, ನಾವೇ ಕೊಟ್ಟಿರೋದು ಅವ್ರಿಗೆ ಫಾರ್ಮ್ ಎಲ್ಲ. ದೇಹ ದಿವ್ಯ ಸ್ವರೂಪ. ಧನ್ಯವಾದಗಳು ಅಣ್ಣ. ಅಣ್ಣ ಈ ಚಕ್ರಗಳು ಹೆಂಗ್ ಬರ್ತದೆ ಅಂತ ನಾವು ಡಿಸೆಂಟ್ ಆಫ್ ಆತ್ಮದಲ್ಲಿ ಹೇಳಿದೀವಿ, ವೆಬ್ಸೈಟ್ ನಲ್ಲಿ ನೋಡಿ ಅಂತ ಹೇಳಿ. ಯಾರಿಗೆ ಹೆಂಗೆ ಬರ್ತದೆ ಅಂತ ಹೇಳಿದ್ವಿ. ಆ ವೆಬ್ಸೈಟ್ ನಲ್ಲಿ ಯಾರು ನೋಡಲ್ಲಪ್ಪ, ವೆಬ್ಸೈಟ್ ಸುಮ್ನೆ ಹಾಕಿರೋದು. ಪಾಪ ನೀವೆಲ್ಲ ಕಷ್ಟ ಬಿಟ್ಟು ಮಾಡಿದಾರ. ನೀವು ವಿನಯ್, ಪವಿತ್ರ, ಎವ್ರಿಥಿಂಗ್, ವಾಟ್ ಎವರ್ ದ ಕ್ವಶನ್ಸ್ ದೇ ಆರ್ ಆಸ್ಕಿಂಗ್, ದ ಆನ್ಸರ್ಸ್ ಆರ್ ದೇರ್ ಇನ್ ದ ವೆಬ್ಸೈಟ್. They don't have the patience or time to click, open it and go through it. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಅವರು ರಾಧೆ ಧ್ಯಾನ ಮತ್ತು ಅಮರ ಧ್ಯಾನವನ್ನು ಮಾಡ್ತಿದ್ದಾರಂತಣ್ಣ. ಬಟ್ ಅವರಿಗೆ ರಾಧೆ ಧ್ಯಾನ ಮತ್ತು ಅಮರ ಧ್ಯಾನವನ್ನು ಮಾಡುವುದರ ಅನುಭವ ಆಗ್ತಾ ಇದೆ ಅಂತೆ. ಬಟ್ ಸಪ್ತಋಷಿ ಮಾರ್ಗದ ಧ್ಯಾನ ಮಾಡುವುದು ಫೀಲಿಂಗ್ ಆಗ್ತಾ ಇಲ್ಲ. ಈಸ್ ದೇರ್ ಎನಿ ರೀಸನ್ ತಿಳಿಸಿ ಅಣ್ಣ ಅಂತ ಕೇಳಿದಾರಣ್ಣ. ನೋಡಿ, ಇವರು ಎಲ್ಲ ತಿಳ್ಕೋಬೇಕು. ಈ ಸ್ಟಾರ್ಟಿಂಗ್ ನಾವು ಗುರು ಅಮರ ಧ್ಯಾನ ಹೇಳ್ತೀವಿ, ಏನಕ್ಕಂದ್ರೆ ಅವ್ರಿಗೆ ಗುರು ಸಿಗ್ಬೇಕಂತ. ಇಂಥ ಗುರು ಸಿಕ್ಕೋದು ಅವ್ರಿಗೆ ತುಂಬಾ ಅಪರೂಪ. ಅವರು ಏನ್ ಪುಣ್ಯ ಮಾಡಿದಾರೋ ಗುರು ಅಮರ ಅವರು ಗುರು ಆಗಿ ಅವ್ರು ಬರಕ್ಕೆ, ಅದಕ್ಕೆ ದಾರಿ ಹೇಳಿದ್ದೀವಿ. ಅವ್ರು ಅದನ್ನ ನಂಬಿಕೆಯಿಂದ, ಶ್ರದ್ಧಾ ಭಕ್ತಿಯಿಂದ, ಏಕಾಗ್ರತೆಯಿಂದ ಅವರು ಧ್ಯಾನ ಮಾಡಿದ್ರೆ ಅಮರ ಗುರು ಧ್ಯಾನವನ್ನು ಅವರನ್ನು ಶಿಷ್ಯವಾಗಿ ಸೇರ್ಸ್ಕೊಂಡು ಅವ್ರಿಗೆ ಗುರುವಾಗಿ ಬಂದು ಅನುಭವ ಕೊಡ್ತಾರೆ. ಆವಾಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ, ಮನೋತಿಗೆ ಬಂದ್ರೆ ಅವ್ರಿಗೆ ಸಪ್ತರ್ಷಿ ಮಾರ್ಗವನ್ನು ನಾವು ಅವ್ರ ಕಡೆಯಿಂದ ದೀಕ್ಷೆ ಕೊಡಿಸ್ತೀವಿ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಗುರುಗಳೇ, ನಾನು ನಿಮ್ಮನ್ನು ಗುರುವಾಗಿ ಸ್ವೀಕರಿಸಲು ಶೈಲ್ಯ ದಕ್ಷಿಣೆ ತಂದಿದ್ದೆ ಮನೋವತಿಯಲ್ಲಿ. ಆದರೆ ನೀವು ಗುರು ಅಮರರಿಗೆ ಅರ್ಪಿಸಿ ಅಂತ ಹೇಳಿದ್ದೀರಿ. ಅದರಿಂದ ನಾನು ಅಮರ ಗುರುಗಳನ್ನು ಮನಸಾರೆ ಗುರುವಾಗಿ ಒಪ್ಪಿಕೊಂಡು ಶೈಲ್ಯ ದಕ್ಷಿಣೆಯನ್ನು ಅರ್ಪಿಸಿದ್ದೇನೆ. ಆದರೆ ಕುಂಡಲಿನಿ ಅಭ್ಯಾಸ ಮಾಡಲು ಗುರುಗಳು ಬೇಕು ಅಂತ ಹೇಳಿದ್ದೀರಿ. ಈಗ ಏನು ಮಾಡಬೇಕು? ದ್ವಂದ್ವದಲ್ಲಿದ್ದೇನೆ, ತಿಳಿಸಿ ಅಂತ ಕೇಳಿದಾರಣ್ಣ. ನಾವು ಹೇಳಿದೀವಲ್ಲ, ಗುರು ಅಮರ ಅವ್ರನ್ನ ಧ್ಯಾನ ಮಾಡ್ಲಿ. ಅವರು ನಂಬಿಕೆಯಿಂದ, ಶ್ರದ್ಧೆ, ಭಕ್ತಿಯಿಂದ ಯಾವ ತರ ಹೇಳಿದೀವೋ ಅದನ್ನ ಅವ್ರು ಫಾಲೋ ಮಾಡ್ಲಿ. ಅವ್ರಿಗೆ ಅವ್ರು ಅನುಗ್ರಹ ಮಾಡ್ತಾರೆ. ಆವಾಗ ಬಂದ ಮೇಲೆ ಸಪ್ತರ್ಷಿ ಮಾರ್ಗ ತಗೊಳ್ಳಿ ಅವರು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ಅಮರವಾಣಿ ಇಂಗ್ಲಿಷ್ ವರ್ಷನ್ ಬುಕ್ ಬಂದಿದೆ ಅಂತ ಕೇಳ್ತಿದಾರ. ಅವ್ರಿಗೆ ಈ ಮಂತ್ ಕೊನೆಯಲ್ಲಿ ರಿಲೀಸ್ ಆಗ್ತದೆ. ಮೋಸ್ಟ್ಲಿ ಈ ಸಂಡೇ ಇಲ್ಲ, ನೆಕ್ಸ್ಟ್ ಸಂಡೇ ಮನೋತಿ ಬಂದು ಅವ್ರು ತಗೋಬಹುದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಕ್ಯಾನ್ ವಿ ರೀಡ್ ಭಗವದ್ಗೀತಾ ಶ್ಲೋಕ ಲೌಡ್ಲಿ ಆರ್ ಇನ್ ಮೈಂಡ್ ಅಂತ ಕೇಳಿದಾರಣ್ಣ. ನೋಡಿ, ಕೃಷ್ಣ ಹೇಳಿದರೆ ಮನಸ ಸ್ಮರಾಮಿ ಅಂತ. ಮನಸ್ಸಿನಿಂದ ಏನು ನೀವು ಸ್ಮರಣೆ ಮಾಡ್ತಿರೋ ಅದು 100% ಫಲ ಸಿಗ್ತದೆ. ಇವಾಗ ರಾಮ ಅಂತ ನಾನು ಬಾಯಿನಲ್ಲಿ ಹೇಳಿದ್ರೆ ಅದು 25% ಫಲ ಸಿಗ್ತದೆ. ಮೈಂಡ್ ನಲ್ಲಿ ರಾಮ ಅಂತ ಹೇಳಿದ್ರೆ ಅದು 50%. ಮನಸ್ಸಿನಿಂದ ಒಳಗಡೆ ರಾಮ ಅಂತ ಹೇಳಿದ್ರೆ 100% ಫಲ ಸಿಗ್ತದೆ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆಲ್ ದ ತ್ರೀ. ಸೊ ಮನಸ್ಸಿನಿಂದ ಪ್ರೇ ಮಾಡ್ಲಿ, ಮನಸ್ಸಿನಿಂದ ಶ್ಲೋಕಗಳು ಓದ್ಲಿ, ಮನಸ್ಸಿನಿಂದ ಲಲಿತಾ ಸಹಸ್ರನಾಮ ಹೇಳಲಿ, ಮನಸ್ಸಿನಿಂದ ವಿಷ್ಣು ಸಹಸ್ರನಾಮ ಹೇಳಲಿ. ಯು ವಿಲ್ ಗೆಟ್ ದ 100% ಬೆನಿಫಿಟ್ ಆಫ್ ಇಟ್. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಬ್ರಹ್ಮ, ವಿಷ್ಣು, ಮಹೇಶ್ವರ ಭೂಮಿಯ ಮೇಲೆ ಅವತಾರ ಎತ್ತುತ್ತಾರೆ, ಆದರೆ ಪರಬ್ರಹ್ಮ ಆದಿಶಕ್ತಿ ಅವತಾರ ಎತ್ತುತ್ತಾರೆಯಾ ತಿಳಿಸಿ ಅಂತ ಕೇಳ್ತಾರಣ್ಣ.
ಯಾಕೆ ಆದಿಶಕ್ತಿನೇ ಬಂದಿರೋದು ಚಾಮುಂಡೇಶ್ವರಿ ಆಗಿ, ಆದಿಶಕ್ತಿನೇ ಬಂದಿರೋದು ಕನ್ಯಾಕುಮಾರಿ ಆಗಿ. ಪರಬ್ರಹ್ಮ has come as ಅಂಬರೀಶ್ ವರ್ಮ. ಪರಬ್ರಹ್ಮ ಎಷ್ಟೋ ತರಗಳು. ಹೌದು ಅಣ್ಣ. ಧನ್ಯವಾದಗಳು ಅಣ್ಣ. ಅಣ್ಣ ನೀವು ಲಾಸ್ಟ್ ಟೈಮ್ ಹೇಳಿದ್ರಲ್ಲಣ್ಣ, ದ ಚಾಯ್ಸಿಂಗ್ ಆಫ್ ದ ಜೆಂಡರ್. ಒಬ್ರು ಅಕ್ಕ ಅದೇ ರಿಲೇಟೆಡ್ ಆಗಿ ಪ್ರಶ್ನೆ ಕೇಳಿದಾರಣ್ಣ. ಹಾಗಾದ್ರೆ ನಾನು ಪ್ರತಿ ಜನ್ಮದಲ್ಲಿ ಹುಡುಗಿಯಾಗಿ ಹುಟ್ಟಿದ್ದೀನ ಅಂತ ಕೇಳಿದಾರಣ್ಣ. Once you choose the gender, you will be born as that gender only in all your births, until and unless cursed or ಏನಾದ್ರು ಘೋರ ಪಾಪ ಮಾಡಿದ್ರೆ, then your gender may change. It is all in your hands, your decision. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಟುಮಾರೋ ಐ ಆಮ್ ಕಮಿಂಗ್ ಟು ಮನೋವತಿ ಫಾರ್ ದ ಫಸ್ಟ್ ಟೈಮ್. ವಿಲ್ ರೀಚ್ ಬೈ 10 AM. ಈಸ್ ದಟ್ ಫೈನ್? ಆರ್ ಕ್ಯಾನ್ ಐ ಗೆಟ್ ಎನಿ ಅಮರವಾಣಿ ಬುಕ್ ದೇರ್ ಅಂತ ಕೇಳಿದಾರಣ್ಣ. Please come here, get everything there. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಅಣ್ಣ, ವಿಲ್ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಚಾಟ್ ಅಣ್ಣ. ಖಂಡಿತ. ಅಣ್ಣ, ಒಬ್ರು ಅಣ್ಣ ತಿರುಪತಿಗೆ ಹೋಗ್ತಾ ಇದ್ದೇನೆ, ಏನಾದರೂ ಸಜೆಷನ್ ಅಂತ ಕೇಳಿದಾರಣ್ಣ. ಅಲ್ಲ, ಎಷ್ಟ್ ಸತಿ ನಾವು ಗ್ರೂಪ್ ನಲ್ಲಿ ಹಾಕಿದೀವಿ. ಹಾ. ಒಬ್ರೊಬ್ರು ಹೋಗ್ತಾ ಇರುವಾಗ ಕೇಳ್ತಾ ಇದ್ರೆ ಪ್ರತಿ ಸತಿ ನಾವು ಹೇಳ್ಬೇಕಾ? ಎಷ್ಟ್ ಸತಿ ನಾವು ಹೇಳಿದ್ವಿ, ಜೂಮ್ ಮೀಟಿಂಗ್ ನಲ್ಲಿ ಹೇಳಿದೀನಿ ಎಷ್ಟೋ ಸತಿ ಯಾವ ತರ ಹೋಗ್ಬೇಕು, ಹೆಂಗೆ ಬರ್ಬೇಕು ಅಂತ. ಅವ್ರು ಆಯ್ತು. ಯಾಕೆ ಗ್ರೂಪ್ ಅಲ್ಲಿ ನೋಡಲ್ಲ? ವೆಬ್ಸೈಟ್ ನಲ್ಲಿ ಹಾಕಿದೀವಿ ಇದಕ್ಕೋಸ್ಕರ. ಹೌದು. ದ ಡಿವೈನ್ ಹೋಲಿ ಟ್ರಿಪ್ ಟು ತಿರುಪತಿ, ಹೌ ಇಟ್ ಹ್ಯಾಸ್ ಬಿ ಡನ್, ಡೀಟೇಲ್ ಆಗಿ ಕೊಟ್ಟಿದೀವಿ ನಾವು. ಅವ್ರು ಫಸ್ಟ್ ಪದ್ಮಾವತಿ ತಾಯಾರು ಅಲ್ಮೇಲ್ ಮಂಗಾಪುರಂಗೆ ಹೋಗಿ ಆ ತಾಯಿನ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು, ಆ ತಾಯಿನ ಸರ್ವ ಅಲಂಕಾರ ಭೂಷಿತವಾಗಿ ಅವ್ರನ್ನ ಅಲಂಕಾರ ಕ್ಲಾಕ್ ವೈಸ್ ನೋಡಿ ಅವ್ರ ಪಾದವ ನಮಸ್ಕಾರ ಮಾಡ್ಕೊಂಡು ಬಂದಿದ್ದೀನಿ. ಬ್ಲೆಸ್ ಮೀ ವಿತ್ ಬೋತ್ ಸ್ಪಿರಿಚುವಲ್ ವೆಲ್ತ್, ಪ್ರಾಸ್ಪರಿಟಿ, ಮೆಟೀರಿಯಲ್ ವೆಲ್ತ್ ಅಂಡ್ ಪ್ರಾಸ್ಪರಿಟಿ ಬೇಡ್ಕೊಂಡು ಆಚೆ ಬಂದು ಕೂತ್ಕೊಂಡು ಒಂದ್ 24 ನಿಮಿಷ ತಾಯಿನ ಧ್ಯಾನ ಮಾಡ್ಬೇಕು. ಸಾಧ್ಯ ಆದ್ರೆ ಆ ಧನಲಕ್ಷ್ಮಿ ಸ್ತೋತ್ರ, ಕನಕದಾರ ಸ್ತೋತ್ರವನ್ನಲ್ಲಿ ಪಾರಾಯಣ ಮಾಡ್ಬೇಕು. ಆಮೇಲೆ ಅಲ್ಲಿಂದ ಶ್ರೀನಿವಾಸ ಮಂಗಾಪುರಂಗೆ ಹೋಗ್ಬೇಕು. ಭಗವಂತನ ನೋಡಿ ಅದೇ ತರ ಕ್ಲಾಕ್ ವೈಸ್ ನೋಡಿ ಅವನ ಪಾದದಲ್ಲಿ ಶರಣಾಗತಿ ಆಗಿ ನಮಸ್ಕಾರ ಮಾಡ್ಕೊಂಡಪ್ಪ ಬಂದಿದ್ದೀನಿ ತಂದೆ, ನಿನ್ನ ಅನುಗ್ರಹ ಸದಾ ನನ್ನ ಬೇಡ್ಕೊಂಡು ಅಲ್ಲಿಂದ ನೆಟ್ಟಿಗೆ ಬೆಟ್ಟಕ್ಕೆ ಹೋಗಿ ಪುಷ್ಕರಿನಲ್ಲಿ ನೀರ್ ತಗೊಂಡು ಸ್ಪ್ರಿಂಕಲ್ ಮಾಡ್ಕೊಂಡು ವರಹಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಆ ತಂದೆಯನ್ನು ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ವೆಂಕಟೇಶ್ವರ ಬಾಲಾಜಿ ತಂದೆಯನ್ನ ನೋಡಿ ನಮಸ್ಕಾರ ಮಾಡ್ಕೊಂಡು ಎರಡು ಕಡೆನೂ ಸ್ವಲ್ಪ ಹೊತ್ತು ಕೂತ್ಕೊಂಡು 24 ಧ್ಯಾನ ಮಾಡ್ಕೊಂಡು ವಾಪಸ್ ಬರ್ಬೇಕು. ಧನ್ಯವಾದಗಳು ಅಕ್ಕ. ನೀವು ಅಣ್ಣ ಚಾಟಲ್ಲಿ ತಿರುಪತಿ ದರ್ಶನದ ಬಗ್ಗೆ ಸ್ಕ್ರೀನ್ಶಾಟ್ ಹಾಕಿದಾರಣ್ಣ. ಅಣ್ಣ ನೀವು ಇದನ್ನ ಉಪಯೋಗಿಸ್ಬೋದು ಅಣ್ಣ. ಆಮೇಲೆ ಇನ್ನೊಂದು ಪ್ರಸಾದ ದೇವಸ್ಥಾನದಲ್ಲಿ ಕೊಟ್ರೆ ಅದನ್ನ ಸ್ವೀಕರಿಸಿ. ಆಚೆ ಮಾರ್ತಾರಲ್ಲ, ದೇವಸ್ಥಾನ ಆಚೆ ಬಂದ್ಮೇಲೆ ಈ ಅಂಗಡಿಗಳನ್ನ ಇಟ್ಕೊಂಡು ಅಲ್ಲಿ ಹೋಗಿ ತಗೋಬೇಡಿ ದಯವಿಟ್ಟು.
ಧನ್ಯವಾದಗಳು ಅಣ್ಣ. ಹ್ಮ್. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಪರಬ್ರಹ್ಮ ಒಂದೇ ಇನ್ಫೈನೈಟ್ ಅಥವಾ ಆತ್ಮವು ಇನ್ಫೈನೈಟ್ ಇರುತ್ತಾ? ಮುಕ್ತಿಯಲ್ಲಿ ಆತ್ಮ ಪರಮಾತ್ಮವನ್ನು ಸೇರುವುದು ಅಂದರೆ ಮತ್ತೆ ಮೊದಲನೇ ತರ ಆಗುವುದೇ? ತಿಳಿಸಿ ಅಂತ ಕೇಳ್ತಾರೆ. ನೋಡಿ, Parabrahma is ultimate infinite. Parabrahma created the Atma, which is also infinite. ಅರ್ಥ ಆಯ್ತಾ? And we are experiencing whatever Parabrahma is experiencing in Parabrahma Loka. But we wanted to come down and experience his creation individually, personally. So we have come to this Bhuloka group of solar system and we are experiencing it. ಇದರ ಬಗ್ಗೆ ನಾವು ವೆಬ್ಸೈಟ್ ನಲ್ಲಿ ಹೇಳಿದ್ವಿ ಕ್ಲೀನ್ ಆಗಿ ಇನ್ ಡೀಟೇಲ್. ಅದು ಅವರು ತಿಳ್ಕೋಬೇಕು. ಅವರು as long as you are in Parabrahma Loka, you will be in the bliss, Ananda, perfect it is. ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ, ಹೇಳಕ್ ಆಗಲ್ಲ. ಅದು one has to realize the self in it. In that. ಧನ್ಯವಾದ. ನೆಕ್ಸ್ಟ್ ಪ್ರಶಾಂತ್. ಪ್ರವೀಣ್. ಹೌದಣ್ಣ. ಉಮಾ ಅಕ್ಕ ಮಾತಾಡಿ ಅಕ್ಕ, ಹ್ಯಾಂಡ್ ರೈಸ್ ಮಾಡಿದ್ರ, ಮಾತಾಡಿ ಅಕ್ಕ. ಹಲೋ, ನಮಸ್ಕಾರ, ಹೇಳಿ ಉಮಾಶಂಕರ್ ಅವರು. ಸತೀಶ್ ಅಣ್ಣ ನಮಸ್ಕಾರ. ತುಂಬಾ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೇನೆ. ನನಗೆ ಒಂದು ಎಕ್ಸ್ಪೀರಿಯನ್ಸ್ ಹಂಚ್ಕೊಬೇಕು ಅಂತ ಅನಿಸ್ತು. ಏನಂದ್ರೆ, ಹೇಳಿ. ನಾನು ನೀವ್ ಹೇಳಿದ ಪ್ರಕಾರ ಎಲ್ಲ ಧ್ಯಾನ ಮಾಡ್ತಾ ಇದ್ದೀನಿ. ಪ್ಲಸ್ ಅಮರ್ ಅವ್ರನ್ನ ನೆನ್ಸ್ಕೊಂಡು ಗುರುವಾಗಿ ಸ್ವೀಕರಿಸಿದ್ದೀನಿ. ನಿನ್ನೆ ನೈಟ್ ಮಲಗಿದ್ದಾಗ 2:30-3 ಗಂಟೆ ಆಸ್ಪಾಸ್ ಅಂತ ಅನ್ಕೊಂಡಿದ್ದೀನಿ. ಮಲಗಿದ್ದಾಗ ನನ್ನ ಬಾಕ್ಲ ಹತ್ರ ಯಾರೋ ಒಬ್ರು ಬ್ಲಾಕ್ ಕಲರ್ ಆಗಿ ಏನೋ ಬಂದ್ ನಿಂತಿರೋ ತರ, ಒಂದು ಶಾಡೋ ತರ ಬಂದ್ ಫೀಲ್ ಆಗಿದೆ. ನನ್ ಮೈ ಹತ್ರ ಬಂದ್ ಏನೋ ಒಂದು ತಟ್ಟಿ ಎಬ್ಬಿಸೋ ತರ ಆಗಿದೆ. ಅಂದ್ರೆ ನಾನು ಮಲಗಿದ್ದೀನಿ ಇವಾಗ, ನನ್ ಮುಖ ಮೇಲ್ಗಡೆ ಆಕಾಶಕ್ಕೆ ಅಂದ್ರೆ ಆಕಾಶದ ಕಡೆ ಮುಖ ಮಾಡ್ಕೊಂಡು ಮಲಗಿದ್ದೇನೆ. ಅಂದ್ರೆ ಫುಲ್ಲು ಬಾಕ್ಲಿಂದ ನನ್ನ ಬಂದ್ಬಿಟ್ಟು ಮುಖ ತಲೆ ಸರುಬಿಟ್ಟು ಹಣೆ ಎಲ್ಲ ಸರುಬಿಟ್ಟು ನನ್ ಮೇಲ್ಗಡೆ ಒಂದು ಲೇಯರ್ ಆಗಿ ನನ್ ಮೇಲ್ಗಡೆ ಮಲ್ಕೊಂಡಿದೆ. ಅದು ನನ್ಗೆ ಏನು ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಅದು ನನ್ ಎಷ್ಟೇ ಅಂದ್ರೆ ಕೂಗೋಕ್ ಪ್ರಯತ್ನ ಪಟ್ರು ಅಕ್ಕಪಕ್ಕ ನನ್ನ ಹೆಂಡತಿ ಪಕ್ಕದಲ್ಲಿ ಮಲಗಿದ್ದಾಳೆ, ಅವ್ರಿಗೆ ಕೇಳಿಸಿಲ್ವಂತೆ. ನಾನು ಎಷ್ಟೇ ಕೂಗೋಕ್ ಪ್ರಯತ್ನ ಪಟ್ರು ನನಗ್ ಮಾತ್ರ ವಾಯ್ಸ್ ಕೇಳಿಸಿದೆ, ಪಕ್ಕದಲ್ಲಿರೋ ಅವ್ರು ಕೇಳಿಸಿಲ್ಲ. ನಾನು ಕೈ ಕಾಲು ಅಲ್ಗಾಡಕ್ ಆಗ್ತಿಲ್ಲ, ಬಟ್ ನಾನು ಮೂವ್ಮೆಂಟ್ ಮಾಡ್ತೀನಿ ಅಂತ ನನಗ್ ಅನ್ಸ್ತಿದೆ. ಬಟ್ ನಂದು ಕಾಲ್ಗಳು ಮೂವ್ಮೆಂಟ್ ಆಗ್ತಿಲ್ಲ, ನನ್ ಕಣ್ ಮುಂದೆ ಕಾಣ್ತಿದೆ, ಬಟ್ ನಾನ್ ಬಡ್ಕೊಂತ ಇದ್ದೀನಿ, ಯಾರಿಗೂ ಕೇಳಿಸ್ತಿಲ್ಲ. ಇದು ಯಾವ ತರ ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಏನು ಅಂತ ನಂಗೆ ಸ್ವಲ್ಪ ತಿಳಿಸಿ ಹೇಳ್ತೀರಾ? ಇದರಿಂದ ಬೆಳಗ್ಗೆ ಏನಾದ್ರೂ ನಿಮ್ಗೆ ಯಾವ ತರ ಎಫೆಕ್ಟ್ ಆಯ್ತು? ನಿಮ್ಗೆ ನಿಮ್ಮ ವೇ ಆಫ್ ಆಕ್ಟಿವಿಟೀಸ್ ಹೆಂಗಿತ್ತು? ಬೆಳಗ್ಗೆ ಎದ್ಮೇಲೆ ನಾರ್ಮಲ್ ಆಗಿತ್ತ? ನಾರ್ಮಲ್ ಆಗಿತ್ತು, ಬಟ್ ತುಂಬಾ ಭಾರ, ತುಂಬಾ ಮೈಯೆಲ್ಲ ಫುಲ್ ಭಾರ ಇದ್ದಂಗಿತ್ತು. ಏನೋ ಒಂದ್ ಸ್ವಲ್ಪ ಹೆವಿ ಫೀಲ್ ಅನಿಸ್ತು. ತುಂಬಾ ಚೆನ್ನಾಗಿ ನಿದ್ದೆ ಅಂದ್ರೆ ಫುಲ್ ನಿದ್ದೆ ಮೂಡಲಿದ್ದೆ. ತುಂಬಾ ಭಾರ ಹೆವಿ ಅನಿಸ್ತು. ಬಟ್ ಅದಾದ್ಮೇಲೆ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಮತ್ತೆ ಅಮರ ಅವ್ರನ್ನ ನೆನ್ಸ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಬಂದಾದ್ಮೇಲೆ ಸಾಯಂಕಾಲ ಬಂದು ಮತ್ತೆ ಅದು ವಿಭೂತಿ ಇಟ್ಕೊಂತೀನಿ ರೆಗ್ಯುಲರ್ ಆಗಿ. ಅಲ್ಲಿ ಒಂದ್ ಸ್ವಲ್ಪ ಒಂದು ಹಣೆ ಅದ ಇದು ಹೇಳ್ತಾರಲ್ಲ, ನಾವು ಬಟ್ಟಿರ್ತೀವಲ್ಲ ಆ ಜಾಗದಲ್ಲಿ ಕೂಡ ಸ್ವಲ್ಪ ಏನೋ ಒಂದ್ ಸ್ವಲ್ಪ ಫ್ರೆಶ್ ಆದಂಗ ಆಯ್ತು. ಅದಾಗಿದ್ಮೇಲೆ ತಿರ್ಗ ಮತ್ತೆ ನಾರ್ಮಲ್ ಅನಿಸ್ತು. ಅದೇನು ಅಂತ ನಂಗೆ ಈಗ್ಲೂ ಅರ್ಥ ಆಗ್ತಿಲ್ಲ. ನೋಡೋಣ ಅದೇನಂತ. ಇವತ್ತು ಮಲ್ಕೊಳ್ಳಿ. ಇವತ್ತು ಮಲ್ಕೊಳ್ಳೋಕ್ ಮುಂಚೆ ನೀವು ಶ್ರೀ ಆಂಜನೇಯನ ಸ್ಮರಣೆ ಮಾಡ್ಕೊಂಡು ಮಲ್ಕೊಳ್ಳಿ ನೀವು. ಸರಿ ಸತೀಶ್ ಅಣ್ಣ, ಹಾಗೆ ಆಗ್ಲಿ. ಅಮರಾವ್ರನ್ನ ಧ್ಯಾನ ಮಾಡ್ಬಿಟ್ಟು ಶ್ರೀ ಆಂಜನೇಯನ್ನು ಸ್ಮರಣೆ ಮಾಡ್ಕೊಂಡು ಮಲ್ಕೊಳ್ಳಿ. ನೋಡೋಣ ಇವತ್ತೇನಾಗ್ತದೆ ಅಂತ. ರಿಪೀಟ್ ಆದ್ರೆ ನೋಡೋಣ ಅದೇನಾದ್ರೂ ಇರ್ಬೋದು. ಓಕೆ ಅಣ್ಣ, ಅದೇ ಹೆವಿ ಫೀಲ್ ಅನ್ಸುತ್ತಲ್ಲ ಬಾಡಿ. ಬಟ್ ನಾನು ಅದು ಹೇಳಿದ್ನಲ್ಲ, 2-3 ಗಂಟೆ ಆಸ್ಪಾಸ್ ಎಲ್ಲ ಆದಾಗ ಬೆಳಗ್ಗೆ ತುಂಬಾ ದವರ ಆಗೋದು, ಅಂದ್ರೆ ತುಂಬಾ ಜಾಸ್ತಿ ನೀರು ಕುಡಿಬೇಕು ಅನ್ಸುತ್ತೆ. ಮತ್ತೆ ಬಾಡಿ ಫುಲ್ ಫ್ಲೋಟ್ ಆಗೋ ತರ ಫೀಲ್ ಆಗ್ತಿದೆ ನನಗೆ. ನೋಡೋಣ. ಸರಿ ಸತೀಶ್, ಶೂರ್ ನಾನು ಮತ್ತೆ ಆ ತರ ಫೀಲ್ ಆದ್ರೆ ಹೇಳ್ತೀನಿ ನಿಮ್ಗೆ. ಓಕೆ, ಕಾಲ್ ಮಾಡಿ ಹೇಳಿ ನನಗೆ. ಡೋಂಟ್ ವೆಯ್ಟ್ ಫಾರ್ ಸ್ಯಾಟರ್ಡೆ. ಶೂರ್ ಸತೀಶ್ ಅಣ್ಣ, ಹಾಗೆ ಆಗ್ಲಿ. ಓಕೆ, ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, while taking a God ದರ್ಶನ in temple,
feel like somebody pushing me away from where I stand. What is the meaning of this ಅಂತ ಕೇಳಿದಾರೆ ಅಣ್ಣ. ಅಲ್ಲ, ಅದು ಎನರ್ಜಿ ಅಲ್ಲಿ ಫೀಲ್ ಮಾಡಿರ್ತೀರ, ಅದು ಆ ತರ ನಿಮ್ಗೆ ಪುಷ್ ಮಾಡಂಗಿರ್ತದೆ. ಅದು ಒಂಥರ ಭಾವ, ಎಕ್ಸ್ಪೀರಿಯನ್ಸ್ ಅದು ದೇವಸ್ಥಾನದಲ್ಲಿ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾನು ಧ್ಯಾನ ಮಾಡುವಾಗ ಶ್ರೀ ವಿಷ್ಣು ದೇವರ ದರ್ಶನ ಆಗುತ್ತದೆ. ಯಾವಾಗಲೂ ಅವರ ದರ್ಶನ ಆಗುತ್ತದೆ. ಅಮರ ಗುರುಗಳ ಧ್ಯಾನವನ್ನು ಶುರು ಮಾಡಿದ ನಂತರ ದರ್ಶನ ಇನ್ನೂ ಹೆಚ್ಚಾಗಿದೆ ಅಂತ, ಇದು ಒಂದು ದಿವ್ಯ ಅನುಭವ ಅಂತ ಬರ್ಕೊಂಡಿದ್ದಾರೆ. ಅಲ್ಲ, ಅವರೇ ಮಹಾವಿಷ್ಣು ಸಾಕ್ಷಾತ್. ಅವರು ಮನೋತಿಗೆ ಬರ್ಲಿ, ಬಂದ ಮೇಲೆ ಅವರು ಸಪ್ತಋಷಿ ಮಾರ್ಗ ತಕೊಳ್ಳಿ. ಅವರು ನಾಳೆ ಬರಂಗಿದ್ರೆ ಬರ್ಬೋದು ಅವರು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಪ್ರಶ್ನೆ ಅಲ್ಲ, ರಿಕ್ವೆಸ್ಟ್ ಅಣ್ಣ. ಕ್ಯಾನ್ ಯು ಪ್ಲೀಸ್ ರೆಕಾರ್ಡ್ ಕನಕದಾರ ಸ್ತೋತ್ರ ಇನ್ ಯುವರ್ ವಾಯ್ಸ್ ಇನ್ ದ ಸೇಮ್ ವೇ ಯು ಹ್ಯಾವ್ ರೆಕಾರ್ಡೆಡ್ ಧನಲಕ್ಷ್ಮಿ ಸ್ತೋತ್ರ ಇನ್ ವೆಬ್ಸೈಟ್ ಅಂತ ಕೇಳಿದಾರೆ. ಎಷ್ಟೋ ಜನ ಯೂಟ್ಯೂಬ್ ನಲ್ಲಿ ರೆಕಾರ್ಡ್ ಇದೆಪ್ಪ, ಅದನ್ನ ಕೇಳ್ಕೊಂಡ್ರೆ ಸಾಕು. ಅವರು MS ಗೋಲಕ್ಷ್ಮಿ, ಶಿ ಇಸ್ ಅಥಾರಿಟೇಟಿವ್ ಆನ್ ದಟ್. ಗೊತ್ತಲ್ಲ ಅವ್ರ ಬಗ್ಗೆ. ಶಿ ಹಸ್ ಡನ್ ದಟ್ ಕನಕದಾರ ಸ್ತೋತ್ರ ವೆರಿ ಬ್ಯೂಟಿಫುಲ್ಲಿ. ಸೊ ಅವ್ರು ಅದನ್ನ ಕೇಳ್ಕೊಂಡು ಅದನ್ನೇ ಫಾಲೋ ಮಾಡ್ಲಿ. ಎಷ್ಟೋ ಜನ ಹಾಡಿದ್ದಾರೆ ಕನಕದಾರ ಸ್ತೋತ್ರ, ಬಟ್ ಐ ಪ್ರಿಫರ್ MS ಅವ್ರದ್ದು. ನನಗೆ ಮೊದಲ ತರ ವಾಯ್ಸ್ ಇಲ್ಲ. ಆಫ್ಟರ್ ಐ ಗಾಟ್ ಆಪರೇಟೆಡ್ ಆನ್ ವೆಂಟ್ರಿಕ್ಯುಲರ್, ಮೈ ಥ್ರೋಟ್ ವಾಸ್ ಕಟ್ ಓಪನ್. ಮೈ ಒರಿಜಿನಲ್ ವಾಯ್ಸ್ ಇಸ್ ಲಾಸ್ಟ್ ನೌ. ಬಟ್ ಇವಾಗ್ಲೂ ಮಾತಾಡುವಾಗ ಆ ಒಂದು ಗಣ್ಣೀರ್ ಅಂತ ಬರ್ತಾ ಇಲ್ಲ, ಅರ್ಥ ಆಯ್ತಾ? ಸೊ ಅವರು MS ಅವ್ರದ್ದು ಕನಕದಾರ ಸ್ತೋತ್ರ ಬ್ಯೂಟಿಫುಲ್ ಆಗಿ ಹಾಡಿದ್ದಾರೆ. ಬೇರೆ ಅವ್ರನ್ನು ಹಾಡಿದ್ದಾರೆ ಬೇರೆ ಯೂಟ್ಯೂಬ್ ನಲ್ಲಿ. ಯಾವ್ದಾದ್ರು ಒಂದು ತಗೊಂಡು ಅವ್ರು ಫಾಲೋ ಮಾಡ್ಲಿ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ ಚಾಟ್ ಅಲ್ಲಿ. ನಮಸ್ತೆ ಸತೀಶ್ ಅಣ್ಣ, ಪರಬ್ರಹ್ಮ ಎಲ್ಲ ಕಡೆ ತುಂಬಿದ್ದಾನೆ ಅಂತ ಹೇಳಿದ್ದೀರಿ. ಅದೇ ರೀತಿ ಆತ್ಮವು ಎಲ್ಲ ಕಡೆ ತುಂಬಿದೆಯಾ ಅಥವಾ ಅಣು ತರಹ ಇದೆಯಾ ತಿಳಿಸಿ ಅಂತ ಕೇಳಿದಾರಣ್ಣ. ಪರಬ್ರಹ್ಮ ಎಲ್ಲಾ ಕಡೆ ಇದ್ರೆ ಆತ್ಮ ಎಲ್ಲಾ ಕಡೆ ಇರ್ತದಮ್ಮ. ಅವರೇ ಆತ್ಮಂ ಸರ್ವಭೂತಾನಿ ಅಂತ ಹೇಳ್ತಾರೆ. ಸೊ ಹಿ ಸ್ಪ್ರೆಡ್ ಎವ್ರಿವೇರ್. ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಾಯಿನಲ್ಲಿ ನಾವು ಎಷ್ಟು ಹೇಳಿದ್ರು ಆಗಲ್ಲ. ಅದಕ್ಕೆ ಹೇಳೋದು ಸೆಲ್ಫ್ ರಿಯಲೈಸ್ ಮಾಡಬೇಕು ಅಂತ. ಆ ಸೆಲ್ಫ್ ರಿಯಲೈಸೇಷನ್ಗೆ ಒಂದು ಗುರು ಬೇಕು. ಆ ಗುರು ದಾರಿ ತೋರಿಸ್ತಾರೆ. ಆವಾಗ ಅವ್ರಿಗೆ ಇದ್ರ ಬಗ್ಗೆ ನೀಟಾಗಿ ಅನುಭವ ಆಗ್ತದೆ ಅವ್ರಿಗೆ. ಇದೆಲ್ಲ ಹೇಳಿ ತಿಳ್ಕೊಳ್ಳೋ ಒಂದು ನಾಲೆಡ್ಜ್ ಅಲ್ಲ. ಯು ಹ್ಯಾವ್ ಟು ಗೆಟ್ ಎ ಗುರು, ಡೂ ದ ಸಾಧನ, ಎಕ್ಸ್ಪೀರಿಯನ್ಸ್ ಯುವರ್ ಸೆಲ್ಫ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಪ್ಲೀಸ್ ಗೈಡ್ ಮೀ. ಇಫ್ ವಿ ವಾಂಟ್ ಟು ಹೆಲ್ಪ್ ಸಮ್ವನ್, ಶುಡ್ ವಿ ವೇಟ್ ಫಾರ್ ದೆಮ್ ಟು ಆಸ್ಕ್ ಫಾರ್ ಹೆಲ್ಪ್ ಆರ್ ಶುಡ್ ವಿ ವಾಲಂಟರಿಲಿ ಹೆಲ್ಪ್ ದೆಮ್ ಅಂತ ಕೇಳಿದಾರೆ. ವಾಲಂಟರಿ ಹೆಲ್ಪಿಂಗ್ ಬಂದ್ಬಿಟ್ಟು ಇಟ್ ಇಸ್ ಆಪ್ಷನಲ್. ಇಟ್ ಇಸ್ if one is very much needed in the help, he will come and ask you, you help. ನೀವಾಗಿ ಮೇಲ್ ಬಿದ್ದು ಮಾಡಿ ನಿಷ್ಠುರ ಆಗೋದು ಬೇಡ, ಅರ್ಥ ಆಯ್ತಾ? ಥಿಂಕ್ ಟ್ವೈಸ್ ಬಿಫೋರ್ ಹೆಲ್ಪಿಂಗ್ ಎನಿವನ್. ದೇ ಶುಡ್ ಬಿ ಡಿಸರ್ವಿಂಗ್. ಅವರು ನಿಮ್ಮ ಹೆಲ್ಪ್ ತಗೊಂಡ್ರೆ ಅವರು ಕೃತಜ್ಞತೆ ಸಲ್ಲಿಸಬೇಕು ನಿಮ್ಗೆ. ಆಪರ್ಚುನಿಟಿ ಮಾಡ್ಕೋಬಾರ್ದು, ಅರ್ಥ ಆಯ್ತಾ? ಸೊ you use your hridaya, not your buddhi or intellect, while trying to help others. The hridaya will tell properly ಮಾಡಬಹುದಾ ಮಾಡಬಾರ್ದಾ ಅಂತ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಕೃಷ್ಣನ ವಿಶ್ವರೂಪ ವಿರಾಟ ರೂಪ ಎಂದರೆ ಏನು ತಿಳಿಸಿ ಅಣ್ಣ ಅಂತ ಕೇಳಿದಾರಣ್ಣ. ಅಲ್ಲ, ಅದು ತಿಳ್ಸಕ್ ಆಗಲ್ಲಪ್ಪ. ಅದು ಯಾವ ತರ ಕ್ವಶನ್ ಕೇಳ್ತಾರೆ, ಅದು ಇವ್ರ ಅನುಭವ ಮಾಡ್ಬೇಕು.
ಶ್ರೀ ಕೃಷ್ಣನ ವಿರಾಟ ರೂಪ ಇವರು ಅರ್ಜುನ ಕೊಟ್ಟಿದಾರಲ್ಲ ಮಹಾಭಾರತ ವಾರ್ ಅಲ್ಲಿ, ಅದನ್ನ ಪಿಕ್ಚರೈಸ್ ಮಾಡಿದಾರಲ್ಲ, ಅದನ್ನ ನೋಡಿ ತಿಳ್ಕೊಳ್ಳಿ. ಅಂದ್ರೆ ಶ್ರೀ ಕೃಷ್ಣ gives them the Virata Swarupa of all the gods and goddesses in him. ಅದನ್ನ ಒಂದಷ್ಟು ಕಲ್ಪನೆ ಮಾಡಿ ಪಿಕ್ಚರೈಸ್ ಮಾಡಿದ್ದಾರೆ. To a limited extent, what man can do. But actual Virata Swarupa is a multi-dimensional adu. Adu only when the third eye opens, you can get that darshan. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ. If a person has completed Srimad Bhagavata Saptaha and also he is doing Saptarushi Marga, where will he reach after death? Will he go to Goloka or Parabrahma Loka? ತಿಳಿಸಿ ಅಂತ ಕೇಳಿದಾರಣ್ಣ. He will not go to Goloka. He will not go to Parabrahma Loka. He will either go to Vaikuntha or Goloka. But the last thought at the time of he leaving the body should be of Sri Krishna's lotus feet. Adikke any action you do, body, mind and intellect, you should always say Sri Krishna Arpanamastu continuously, by which your subconscious mind will memorize it and say Sri Krishna Arpanamastu. So at the time when you are leaving the body, when you say Sri Krishna Arpanamastu, Sri Krishna promises, I will come and take you. ಇದಕ್ಕೆ ಒಂದು ಚಿಕ್ಕ ಕಥೆ ಇದೆ. ಒಂದು ಗುರುಕುಲ ಆಯ್ತು. ಆ ಗುರುಕುಲದಲ್ಲಿ ಒಂದ್ ದಿವಸ ಒಂದು ಗಿಣಿ ಬಂದು ಬಿದ್ದೋಯ್ತು ಕೆಳಗಡೆ. ಅದನ್ನ ಋಷಿ ಬಂದು ತಗೊಂಡು ಅದನ್ನ ಮೆಡಿಕೇಟ್ ಮಾಡಿ ಟ್ರೀಟ್ ಮಾಡಿ ಅದು ಅಲ್ಲೇ ಸಾಕ್ತಾ ಇದ್ರು. ಅಂಡ್ ಅದಕ್ಕೆ ಮಾತು ಹೇಳ್ಕೊಟ್ರು, ಯಾವಾಗ್ಲೂ ರಾಮ ರಾಮ ಅಂತ ಹೇಳ್ಕೊಟ್ರು. ಆ ಗುರುಕುಲಕ್ಕೆ ಬರೋರು ಹೋಗೋರ್ಗೆಲ್ಲ ಅದು ಕ್ವಶನ್ಸ್ ಆನ್ಸರ್ ಮಾಡ್ತಾ ಇತ್ತು. ಈ ತರ ಒಳ್ಳೆ ದಿನ ಕಳೀತಾ ಇತ್ತು. ಒಂದು ದಿವಸ ಏನಾಯ್ತು, ಕೊನೆಯಲ್ಲಿ ಒಂದು ಬೆಕ್ಕು ಬಂದು ಅದನ್ನ ಹಿಡಿತೀವಿ. ಆ ಬೆಕ್ಕು ಹಿಡಿಯುವಾಗ ಅದು ಕಿರಿ ಅಂತ ಕಿರ್ಚಿತು. ಅವಾಗ ಋಷಿ ಬಂದು ನೋಡ್ಬಿಟ್ಟು ಹತ್ಕೊಂಡ್ರು. ಇಷ್ಟು ದಿವಸ ನಾನು ಅದಕ್ಕೆ ಹೇಳ್ಕೊಟ್ಟೆ ರಾಮ ರಾಮ ಹೇಳಂತ. ಆ ಬೆಕ್ಕು ಬಂದು ಕಚ್ಚಿಸುವಾಗ ಅದು ರಾಮ ಅಂತ ಹೇಳಿಲ್ಲ, ಅದು ಕಿರ್ಚಿತು, ಅದು ಸ್ವಭಾವ. ನೋಡಿ ಏನಾಯ್ತು ಅಂತ. ಸೊ ಅದಕ್ಕೆ ನಾವು ಇದರಿಂದ ಪಾಠ ಕಲ್ತ್ಕೋಬೇಕು. ವಿ ಹ್ಯಾವ್ ಟು ಚೇಂಜ್ ಅವರ್ ಪರ್ಸೆಪ್ಷನ್. ಹ್ಯಾವ್ ಎ ಡಿವಿನಿಟಿ ಇನ್ ಯುವರ್ ಮೈಂಡ್, either Kailas or Vaikuntha always. Don't think unnecessary things in your mind. Carry unnecessary things in your mind always. Always have a have divine thoughts. ಅರ್ಥ ಆಯ್ತಾ? ಧನ್ಯವಾದಗಳು ಅಣ್ಣ. ಆ ಗಿಣಿ ತರ ನಾವು ಸಿಕ್ಕೋಬಾರ್ದು ಈ ಮಾಯದಲ್ಲಿ, ತಿರ್ಗಾ ಬಂದು ಇಲ್ಲಿ ಊಟಕ್ಕೆ ಈ ಭೂಲೋಕದಲ್ಲಿ. ಬರೀ ಶ್ರೀಮದ್ ಭಾಗವತಂ ಓದ್ಬಿಟ್ರೆ ಬೇರೆ ಏನೋ ಹೇಳಿದ್ರು ಅವರು ಅವರು ಸಪ್ತಋಷಿ ಮಾರ್ಗವನ್ನು ಫಾಲೋ ಮಾಡ್ತಾ ಇದ್ರೆ ಅಂತ ಕೇಳಿದ್ರು. ಫಾಲೋ ಮಾಡ್ತಾ ಇದ್ರೆ ಶ್ರದ್ಧಾ ಭಕ್ತಿ ಏಕಾಗ್ರದಿಂದ ಮಾಡ್ಬೇಕು. ಈ ಒಂದು ಕಾನ್ಶಿಯಸ್ till the end they should have it. Then they'll definitely attain Goloka or Vaikuntha. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಸೌಜನ್ಯ ಅಕ್ಕ ಮಾತಾಡಿ ಅಕ್ಕ. ಹಲೋ ಸತೀಶ್ ಅಣ್ಣ, ನಮಸ್ಕಾರ. ನಮಸ್ಕಾರ. ಸರ್, ಡೈಲಿ 4 o'clock ಎಚ್ಚರ ಆಗುತ್ತೆ. ಏನ್ ಮಾಡಿದ್ರು ನಿದ್ದೆ ಬರಲ್ಲ. ಬಟ್ 5
ಕ್ಲಾಕಿಗೆ ದಶನಾಮದ್ದು ಅದು ಮಂತ್ರ ಹೇಳ್ಬೇಕು. ಸುಮ್ನೆ 4 o'clock 5 o'clock ಯಾವ ಕಾರಣಕ್ಕೂ ನಿದ್ದೆ ಬರಲ್ಲ. ಮುಂಚೆಯಿಂದ ಅದು ರೂಢಿ ಒಳ್ಳೇದಮ್ಮ. ಆಗ್ಬಿಟ್ಟಿದೆ. 4 ರಿಂದ 5 ತನಕ ಧ್ಯಾನ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ. ಅದು ಆ ಪೀರಿಯಡ್ ಒಳ್ಳೇದಲ್ವಾ? ಹ್ಮ್. ನಿದ್ದೆ ಬಂದಿಲ್ಲ ಕೂತ್ಕೊಂಡು ಧ್ಯಾನ ಮಾಡಿ. ಹಲೋ ಸತೀಶ್ ಅಣ್ಣ ಕೇಳಿಸ್ತಾ ಇದಮ್ಮ? ಆ ಪೀರಿಯಡ್ ಬಿಟ್ವೀನ್ 4 and 5 ಕೂತ್ಕೊಂಡು ಆ ಮಣಿಪುರ ಚಕ್ರ, ಹ್ಮ್. ರಾಮ ಅದನ್ನ ಪ್ರಾಕ್ಟೀಸ್ ಮಾಡಿ ಅಷ್ಟ ತನಕ. ಆಮೇಲೆ 5 ಆಮೇಲೆ o'clock 5 ಮೇಲೆ ದಶವಿಧಾನ ಪ್ರಾಕ್ಟೀಸ್ ಮಾಡಿ. ಸರಿ ಸತೀಶ್ ಅಣ್ಣ, ಅದೇ ನಾವ್ ಏನೇ ಅಂದ್ರೂನು 4 o'clock ಎಲ್ಲಿದ್ರು ಯಾವ್ದೇ ಕಾರಣಕ್ಕೂ ಅಮರ ಗುರುಗಳು ಬಂದು ಎಬ್ರಿಸ್ಬಿಡ್ತಾರೆ. ಬಟ್ ನಾನು ಅವ್ರಿಗೆ ಎಷ್ಟು ಕೋಟಿ ನಮನ ಹೇಳಿದ್ರು ಸಾಲದು. ಒಳ್ಳೇದಮ್ಮ, ಒಳ್ಳೇದು. ಎಲ್ಲ ನಿಮ್ಮೊಂದು ನಂಬಿಕೆ, ನಿಮ್ಮೊಂದು ಇನ್ನು ಶ್ರದ್ಧೆ. ಮಲ್ಕೊಂಡೇ ಇದ್ದೀರಾ 4 o'clock ಇನ್ನು ಲೈಫಲ್ಲಿ ಇನ್ನು ಯಾವಾಗ ಎದ್ದೇಳೋದು ಅಂತ ಹೇಳ್ದಂಗ ಆಗುತ್ತೆ. ಒಳ್ಳೇದಮ್ಮ. ಕಂಟಿನ್ಯೂ ಮಾಡಿ ಫಸ್ಟ್ ನಿಮಗೆ ನಮಸ್ಕಾರ ಹೇಳ್ಬೇಕು, ಆಮೇಲೆ ಅಮರ ಗುರುಗಳಿಗೆ ಎಲ್ಲರಿಗೂ ಮಾಡಿ. ಒಂದು Thank you, 24 minutes ಸತೀಶ್ ಅಣ್ಣ. ಅಮರ ಧ್ಯಾನ ಮಾಡಿ, ಮಿಕ್ಕಿದ 24 minutes ಶ್ರೀರಾಮನ್ ಮಾಡಿ. ಆಮೇಲೆ 5 o'clockಗೆ ದಶವಿಧಾನ ಮಾಡಿ. ಸರಿ ಹೋಗ್ತದೆ ನಿಮ್ಗೆ. ನಮಸ್ಕಾರ. ಸರಿ, ಧನ್ಯವಾದಗಳು ಅಣ್ಣ. ಥ್ಯಾಂಕ್ ಯು ಸತೀಶ್ ಅಣ್ಣ. ನಮಸ್ಕಾರ ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ನನಗೆ ಯಾವಾಗಲೂ ಮೊಬೈಲ್ನಲ್ಲಿ ಟೈಮ್ ನೋಡಿದಾಗ ಮತ್ತು ಎಲ್ಲ ನಂಬರ್ ನೋಡಿದರೂ 111, 222, 555, 666 ಮತ್ತು ನನ್ನ ಹುಟ್ಟಿನ ದಿನ 18. ಯಾವಾಗಲೂ ದಿನದಲ್ಲಿ ಈ ಸಂಖ್ಯೆಯನ್ನು ಹಲವು ಬಾರಿ ನೋಡುತ್ತೇನೆ. ಇದರ ಅರ್ಥ ಏನು ಅಂತ ಕೇಳಿದಾರಣ್ಣ. ಇದನ್ನರ್ಥ ಪರ್ಫೆಕ್ಟ್ ಆಗಿ ನ್ಯೂಮರಾಲಜಿಸ್ಟ್ ನ ಕೇಳಿದ್ರೆ ಅವರು ಇದಕ್ಕೆ ಅರ್ಥ ಕರೆಕ್ಟ್ ಆಗಿ ಹೇಳ್ತಾರೆ. ಮೇ ಬಿ ದಿಸ್ ಹ್ಯಾಸ್ ಗಾಟ್ ಕನೆಕ್ಷನ್ ವಿತ್ ಹಿಸ್ ಬರ್ತ್ ಡೇಟ್ ಇರ್ಬೋದು ಅದು. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಡಿಡ್ ಪರಬ್ರಹ್ಮ ಕ್ರಿಯೇಟೆಡ್ ದೇವಿ, Shiva, Vishnu and Brahma? Did he himself manifested as Shiva, Vishnu and Brahma? Can we pray directly to Parabrahma, or we should pray to the manifestations of Parabrahma? Is praying to Parabrahma same as praying to his manifestations ಅಂತ ಕೇಳಿದಾರೆ. ನೋಡಿ, ಇದ್ರ ಬಗ್ಗೆ ನಾವು ಕ್ಲೀನ್ ಆಗಿ ವೆಬ್ಸೈಟ್ ಅಂತ ಹೇಳಿದೀವಿ. ಯಾವ ತರ ಬ್ರಹ್ಮಾಂಡ ಕ್ರಿಯೇಟ್ ಆಗಿದೆ, ಯಾವ ತರ ಡಿವಿನಿಟೀಸ್ ಕ್ರಿಯೇಟ್ ಆಗಿದೆ ಅಂತ. ಅವ್ರು ದಯವಿಟ್ಟು ಅದನ್ನ ತಿಳ್ಕೊಳ್ಳಿ. ಅವರು ತಿಳ್ಕೊಂಡ್ಮೇಲೆ ಆಮೇಲೆ ಈ ಪ್ರಶ್ನೆಗೆ ಬಂದ್ಬಿಟ್ಟು ಇಟ್ ಡಿಪೆಂಡ್ಸ್ ಆನ್ ದೇರ್ ಇಷ್ಟ ದೇವತಾ. ಪರಬ್ರಹ್ಮನೇ ಕೊನೆಯಲ್ಲಿ ಧ್ಯಾನ ಮಾಡ್ಬೇಕಂದ್ರೆ ಅದಕ್ಕೆ ಬೇರೆ ರೀತಿ ಇದೆ. ಇಲ್ಲ ಅಂದ್ರೆ ಬೇರೆಯವರಿಗೆ ಧ್ಯಾನ ಮಾಡ್ಬೇಕಂದ್ರೆ ಬೇರೆ ರೀತಿ ಇದೆ. ಅದು ಬಂದು ಮನೋತಿ ಬರ್ಲಿ ಅವರು ಇನ್ ಡೀಟೇಲ್ ಆಗಿ ನಾವು ಅಲ್ಲಿಗೆ ಹೇಳೋಣ. ಝೂಮ್ ಮೀಟಿಂಗ್ ಈ ಟಾಪಿಕ್ ಹೇಳೋದು ಅದು ತುಂಬಾ ದೊಡ್ಡದಾಗ್ತದೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಪ್ರವೀಣ್, ಇದು 8:30 ಆಯ್ತು. ಎಸ್ ಅಣ್ಣ. ಲಾಸ್ಟ್ ಒನ್ ಕ್ವಶನ್ ಅಣ್ಣ. ಹೇಳಿ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ದೇವತೆ ರಾಕ್ಷಸರಿಗೆ ವ್ಯತ್ಯಾಸ ಏನು? ಆತ್ಮದಲ್ಲಿ ಮುಕ್ತಿಯಲ್ಲಿ ಒಳ್ಳೆ ಕೆಟ್ಟ ಆತ್ಮ ಇದೆಯಾ ಅಂತ ಕೇಳಿದಾರಣ್ಣ. ನೋಡಿ, ಇಟ್ ಈಸ್ ಈಗೋ ಇಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ದೇವತೆಗಳು ಅಂಡ್ ರಾಕ್ಷಸಗಳು. ಅರ್ಥ ಆಯ್ತಾ? ದ ಡಿವಿನಿಟೀಸ್ ಡೋಂಟ್ ಹ್ಯಾವ್ ಈಗೋ, ಬಟ್ ಆಸ್ ಬೇರೆ ದ ಅಸುರಸ್ ದೇ ಗಾಟ್ ದ ಈಗೋ. ದಟ್ ಈಸ್ ದ ಮೇನ್ ಡಿಫರೆನ್ಸ್. They are all asuras, and suras are the
sons of Kashyapa Maharishi. Suras are the sons of Aditi, and Asuras are the sons of Diti. And the Suras were born in a good Lagna, good Muhurta, good time. Whereas by Aditi and Kashyap Maharishi. Whereas the Asuras were born to Diti and Kashyap Maharishi in a negative kala. That is why that quality of Asura came to them and that ego came to them. ಇದಕ್ಕೆ ಎಷ್ಟೋ ರೀಸನ್ಸ್ ಇದೆ ಪ್ರವೀಣ್. ಇದಕ್ಕೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಅವ್ರ ಮನೋತಿಗೆ ಬರ್ಲಿ, ವಿಲ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್. ದೇರ್ ಆರ್ ಮೆನಿ ಮೋರ್ reasons for between these two. Why one becomes Asura, why one becomes Sura ಅಂತ. ಇದು ಬ್ರೀಫ್ ಆಗಿ ಹೇಳಿರೋದು ಏನಕ್ಕೆ ಅಂತ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಐ ಥಿಂಕ್ ವಿ ಆರ್ ಡನ್ ವಿತ್ ಟುಡೇಸ್ ಆಲ್ ಕ್ವಶನ್ಸ್. ಟುಡೇ ಓಕೆಪ್ಪ, ನಮಸ್ಕಾರಪ್ಪ. ಸರಿ ಅಣ್ಣ, ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸತೀಶಣ್ಣ. ಕೃಷ್ಣಾರ್ಪಣ. ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣ ಅಮರರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.